ಬಹಳ ಸಂತೋಷ. ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗೋಣ. ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ ಎಂಬುದಾಗಿ. ಕ್ರಿಸ್ತನಲ್ಲಿ ನಮ್ಮ ಗುರುತು ನಮಗೆ ಮಾರ್ಗದರ್ಶನವನ್ನ ದೇವರು ಇಟ್ಟಿದ್ದಾನೆ. ವಿ ಹ್ಯಾವ್ ಎ ಗೈಡಿಂಗ್, ನಮಗೆ ಗೈಡ್, ದೇವರು ನಮ್ಮನ್ನ ಗೈಡ್ ಮಾಡುವನಾಗಿದ್ದಾನೆ. ಅಥವಾ ನಾವು ನಡೆಸಲ್ಪಡುವವರು ಅಥವಾ ಕಲಿಸಲ್ಪಡುವವರು, ಬೋಧಿಸಲ್ಪಡುವವರು ಅಥವಾ ಲೆಡ್ ಬೈ ಸ್ಪಿರಿಟ್ ಅಂದ್ರೆ ನಡೆಸಲ್ಪಡುವವರು. ಸೊ 18ನೇದಾಗಿ ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ವಿ, ನಾವು ನಡೆಸಲ್ಪಡುವವರು. ಸೊ ನಾವಾಗಿ ಪ್ರಿಯರೇ ನಡಿಲಿಕ್ಕೆ ಈ ಲೋಕದಲ್ಲಿ ಕ್ರಿಸ್ತನ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ದೇವರು ನಮ್ಮನ್ನ ಏನಂತ ಕರೆದಿದ್ದಾನೆ ಅಂದ್ರೆ ಕುರಿಗಳು ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ಎಲ್ಲಾ ಪ್ರಾಣಿಗಳು ನೋಡ್ರಿ, ಅವುಗಳಿಗೆ ಬೇಕಾದ ಮೇವು ನೀರು ಹುಡುಕೊಂಡು ಅದೇನ್ ಮಾಡ್ಬಿಡುತ್ತೆ, ಅದು ಬಂದ್ಬಿಡುತ್ತೆ. ಆದ್ರೆ ಈ ಯಾವುದು ಈ ಕುರಿ ಮಾತ್ರ ತನ್ನ ಮೇವನ್ನ ತಾನಾಗಿ ಹುಡ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೆ ನೀರನ್ನ ಅದಕ್ಕೆ ತಾನಾಗಿ ಹುಡ್ಕೊಂಡೋಗಿ ನೀರು ಕುಡಿಯಕ್ಕಾಗಲ್ಲ. ಅದು ನೀರಿಟ್ಟರೆ ಕುಡಿಯುತ್ತೆ, ನೀರು ತೋರಿಸಿದ್ರೆ ಕುಡಿಯುತ್ತೆ, ಆ ಮೇವಿರೋ ಜಾಗದಲ್ಲಿ ಹೊಡ್ಕೊಂಡಿದ್ರೆ ಮೇವುತ್ತೆ. ಸೊ ಈ ರೀತಿಯಾಗಿ ಅದನ್ನ ಕುರುಬನು ನಡೆಸುತ್ತಾನೆ. ಹಾಗೆ ನಾವು ಸಹ ಏನಾಗಿದ್ದೀವಿ ಅಂದ್ರೆ ಕುರಿಗಳಾಗಿ ಇದ್ದೇವೆ ಎಂಬುದಾಗಿ ನಮ್ಮನ್ನ ವಾಕ್ಯ ನೋಡಿದ್ರು. ಅದಕ್ಕಾಗಿ ನಾವು ನಡೆಸಲ್ಪಡುವವರು. ನೋಡಿ, ಮಗು ಹುಟ್ಟಿದ ತಕ್ಷಣ ಆ ಮಗುವನ್ನ ತಾಯಿ ತಂದೆ ಏನ್ ಮಾಡ್ತಾರೆ, ಅದನ್ನ ಪೋಷಿಸ್ತಾರೆ, ಸಂರಕ್ಷಿಸ್ತಾರೆ, ಅದನ್ನ ಏನ್ ಮಾಡ್ತಾರೆ, ಸಿದ್ಧತೆ ಮಾಡ್ತಾರೆ. ಸ್ಕೂಲ್ಗೆ ಹೋಗುವಾಗ ತಾಯಿ ಆದವಳು ಅದನ್ನ ಸ್ನಾನ ಮಾಡಿಸೋದು, ಪೌಡ್ರ್ ಹಾಕೋದು, ಬ್ಯಾಗ್ ಹಾಕೋದು, ಅದನ್ನ ಇಕ್ಕೋದು, ಜಾಮೆಟ್ರಿ ಬಾಕ್ಸ್ ಇಕ್ಕೋದು, ಅದನ್ನ ಸ್ಕೂಲ್ಗೆ ಬಸ್ಸು ಆಟ ತಗೊಂಡೋಗ ದರ 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 ದರದ ಅಂತ ಎಳ್ಕೊಂಡೋಗಿ ಬಿಡೋದು, ಹೋಗು ಅಂತ ಹೇಳೋದು, ಸ್ಕೂಲ್ ತಗೊಂಡೋಗಿ ಬಿಡೋದು. ಫ್ರಮ್ ದ ಬಿಗಿನಿಂಗ್ ಇಂದಲೇ, ಆರಂಭದಿಂದಲೇ ಆ ಮಗುವನ್ನ ಒಬ್ಬ ಮನುಷ್ಯನನ್ನ ಯಾರೊಬ್ಬರು ನಡೆಸ್ತಾರೆ, ತಾಯಿ ತಂದೆಗಳು ನಡೆಸ್ತಾರೆ. ಅದೇ ಮಗು ಬೆಳೆದು 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 ದೊಡ್ಡದಾಗ್ತಾ ಆಗ್ತಾ 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 ಆ ಮಗು ಯಾರು ಮಾಡ್ತದೆ, ಯಾರನ್ನ ನಡೆಸ್ತಾರೆ ಅಂದ್ರೆ ಅವ್ರ ಫ್ರೆಂಡ್ಸ್ಗಳು ಅವ್ರನ್ನ ನಡೆಸ್ತಾರೆ. ಏನೇ ಆದರೂ ಒಂದು ಬಟ್ಟೆ ಅಂಗಡಿ ಹೋಗ್ಲಿ, ಬಟ್ಟೆ ತಗೊಳಕ್ ಹೋಗ್ಲಿ, ಕೂಡಲೇ ಫೋನ್ ಮಾಡಿ ಅವ್ರ ಫ್ರೆಂಡಿಗೆ ಏನ್ ಮಾಡ್ತಾರೆ, ನೋಡು ಹೆಂಗೈತೆ, ಇದು ತಗೊಳ್ಳ. ಇದುವರೆಗೂ ಅಪ್ಪ ಅಮ್ಮ ಕೊಡಿಸಿದ್ನ ಆಗ್ತಿತ್ತು. ಈಗ ಅಪ್ಪ ಅಮ್ಮ ಕೊಡಿಸೋದು ಇಷ್ಟಪಡಲ್ಲ. ಫ್ರೆಂಡಿಗೆ ಫೋಟೋ ಹಾಕಿ, ಫ್ರೆಂಡಿಗೆ ವಿಡಿಯೋ ಹಾಕಿ, ಇದು ಓಕೆನಾ, ಇದು ತಗೊಳ್ಳ, ಅದು ಓಕೆ, ಅಲ್ಲಿ ಓಕೆ ಅಂದ್ರೆ ಇಲ್ಲಿ ಓಕೆ ಅಂದ್ರೆ ಫ್ರೆಂಡ್ಸ್ ನಡೆಸ್ತಾರೆ. ಫ್ರೆಂಡ್ಸ್ನ ಒಂದು ಹುಡುಗಿನೋ ಹುಡುಗನ ತೋರಿಸಿದ್ರು ಅವ್ರ ಅಪ್ಪ ಅಮ್ಮ ಮೆಚ್ಚೋದು ಹೇಳಲ್ಲ. ಫ್ರೆಂಡ್ಸ್ಗಳು ಮೆಚ್ಚಿದ್ರೆ ಏನ್ ಮಾಡ್ತಾರೆ, ಓಕೆ ಚೆನ್ನಾಗೈತೆ ಮದುವೆ ಆಗು ಅಂತ ಹೇಳಿದ್ರೆ ಒಪ್ಕೊಳ್ತಾರೆ. ಇಲ್ಲ ಬೇಡ ಅಂತ ಹೇಳ್ಬಿಟ್ರೆ ಬೇಡ, ಮುಗ್ದೋಯ್ತು. ಸೊ ನಡೆಸಲ್ಪಡ್ತಾರೆ. ಅದೇ ಮದುವೆ ಆದ್ಮೇಲೆ ಆ ಗಂಡ ಏನೇ ಆದ್ರೂ ಹೆಂಡ್ತಿ ಕೇಳ್ತಾನೆ, ಏನೇ ಈ ತಗೊಳ್ಳ, ಚೆನ್ನಾಗಿತ್ತ, ಇದು ಓಕೆನಾ ಅಂತ. ಇದುವರೆಗೂ ಅಪ್ಪಮ್ಮನ್ನ ಫ್ರೆಂಡ್ಸ್ನ ಕೇಳ್ತಾ ಇದ್ದವನು ನೆಕ್ಸ್ಟ್ ಇವಾಗ ಯಾರನ್ನ ಕೇಳ್ತಾನೆ, ಈ ಹೆಂಡ್ತಿನ. ಹೆಂಡ್ತಿ ಇದುವರೆಗೂ ಅಪ್ಪ ಅಮ್ಮನ್ನ ಫ್ರೆಂಡ್ಸ್ನ ಕೇಳ್ತಿದ್ದು ಈಗ ಯಾರನ್ನ ಕೇಳ್ತಾರೆ. ಹೀಗೆ ವಯಸ್ಸಾದ ಮೇಲೆ, ಅಜ್ಜ ಅಜ್ಜಿ ಆದ್ಮೇಲೆ ಅವ್ರು ಯಾರನ್ನ ಕೇಳ್ತಾರೆ ಅಂದ್ರೆ ಮಕ್ಕಳನ್ನ ಕೇಳಿದ್ರೆ, ಏನಪ್ಪ ಬರಪ್ಪ ಇಲ್ಲಿ, ಬರಮ್ಮ ಇಲ್ಲಿ, ಈಗ ಮಾಡೋಣವಾ, ಈಗ ಹೋಗೋಣವಾ ಅಂತ ಕೇಳಿ ನಡೆಸಲ್ಪಡುವರಾಗಿರ್ತಾರೆ. ಸೊ ನಾವು ಯಾರು ನಾವೆಲ್ಲರೂ ಹೆಲ್ಪ್ಲೆಸ್ ಆಗಿದ್ದೇವೆ. ವಿ ಕ್ಯಾನ್ ನಾಟ್ ಟೇಕ್ ಓನ್ ಡಿಸಿಷನ್ ಅಕಾರ್ಡಿಂಗ್ ಟು ಅವರ್ ನಾಲೆಜ್. ಸಮಯದಲ್ಲಿ ನಾವು ಏನಾಗ್ತೀವಿ, ಫೇಲ್ಯೂರ್ ಆಗ್ತೀವಿ. ಬೈಬಲ್ ಅದನ್ನೇ ಹೇಳುತ್ತೆ. ಅನೇಕರು ಆಲೋಚನೆ ಸಂಘಗಳಿರುವಾಗ ದಾರಿಯ ಮನುಷ್ಯ ಏನಾಗಲ್ಲ, ದಾರಿ ತಪ್ಪು ಹೋಗುವುದಿಲ್ಲ. ಅದೇ ರೀತಿಯಾಗಿ ಈ ಒಂದು ಇನ್ಫ್ಲುಯೆನ್ಸ್ ನ ಲೋಕವು ಮತ್ತು ಸೈತಾನನು ಏನ್ ಮಾಡ್ತಾನೆ, ಮನುಷ್ಯರನ್ನ ನಡೆಸುವನಾಗಿದ್ದಾನೆ. ಈ ಲೀಡ್ಸ್, ಸೈತಾನನು ಜನರನ್ನು ನಡೆಸ್ತಾನೆ, ಕುಡಿಲಿಕ್ಕೆ ಪ್ರೇರೇಪಿಸ್ತಾನೆ, ಇಸ್ಪಿಟಾಡಲಿಕ್ಕೆ ಪ್ರೇರೇಪಿಸ್ತಾನೆ, ಕೊಲೆ ಮಾಡಲಿಕ್ಕೆ ಪ್ರೇರೇಪಿಸ್ತಾನೆ, ಅಲ್ಲಿಗೋಗು, ಇದು ಮಾಡು, ಅದು ಮಾಡು, ಇದು ಮಾಡು, ಹೀಗೆ ಅನೇಕ ಕಾರ್ಯಗಳನ್ನು ಅವನು ಪ್ರೇರೇಪಿಸುವನಾಗಿದ್ದಾನೆ, ಅವ್ರನ್ನ ನಡೆಸುವನಾಗಿರುತ್ತಾನೆ. ಅದೇ ತರ ಈ ಲೋಕವು ಮನುಷ್ಯರನ್ನು ನಡೆಸಿದೆ. ಅವ್ರು ನೋಡೋದು, ಅದನ್ನ ನೋಡೋದು, ಟಿವಿಯಲ್ಲಿ ಬರೋದು ನೋಡೋದು, ಸಿನಿಮಾಲ್ಲಿ ಬರೋದು ನೋಡುವಂಥದ್ದು, ಕಾರ್ಯಗಳು ನೋಡುವಂಥದ್ದು, ಹೀರೋಗಳನ್ನ ನೋಡುವಂಥದ್ದು, ಹೀರೋಯಿನ್ಗಳು ನೋಡುವಂಥದ್ದು, ಅವರ ವಸ್ತ್ರ ಇವರ ವಸ್ತ್ರ,
ಇವತ್ತು ಅನೇಕ ವಿಶ್ವಾಸಿಗಳು ಸಹ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಪ್ರಾರ್ಥನೆ ಮಾಡಿ ದೇವರು ಏನು ಹೇಳ್ತಾರೆ ಅದೇ ಹೆಸರಿಡಕ್ಕಿಂತ ಬದಲು ಗೂಗಲ್ ಮೀಟಲ್ಲಿ ಅಥವಾ ಗೂಗಲಲ್ಲೋ ಅಥವಾ ಏನಲ್ಲಿ ಯಾರು ಫಿಲಮ್ ಆ್ಯಕ್ಟ್ರ್ಗಳ ಹೆಸರಿದೆ ಆ ಫಿಲಮ್ ಆ್ಯಕ್ಟ್ರ್ಗಳ ಹೆಸರನ್ನು ಹುಡುಕಿ ಫಿಲಮ್ ಆ್ಯಕ್ಟರ್ ಇಡಿಸ್ತಾರೆ. ನನಗೆ ಇದು ಗೊತ್ತಾಗ್ತಿರ್ಲಿಲ್ಲ, ಇದೇನಪ್ಪ ಇಂಥ ಹೆಸರು ಇಡ್ತಾರೆ. ನೋಡಿದ್ರೆ ಅದು ನಾಳೆಗೆ ಅದು ಯಾವುದೋ ಒಂದು ಫಿಲಮ್ ಹೀರೋನೋ ಹೀರೋಯಿನ್ ಹೆಸರು ಇವರು ಇಟ್ಟಿರ್ತಾರೆ. ನಾನು ನೆನೆಸ್ಕೊಂಡು ಒಳ್ಳೆ ಹೆಸರು ಏನು ಐತೆ ಅಂತ ನೋಡಿದ್ರೆ ಕಡೆದಾಗಿ ನೋಡಿದ್ರೆ ಅದೆಂತ ಯಾರ ಹೆಸರು ಅದು? ಫಿಲಮ್ ಹೀರೋಯಿನ್ ಹೆಸರು ಯಾರಿಗೆ? ಅವಳ ಆತರು ಕಾರ್ಯ ಅಂತ ಅಸಹ್ಯವಾದಂಥ ಹೇಸಿಗೆ ಆದಂಥ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಬೇರೆಯವ್ರನ್ನ ನೋಡಿ ಇಡುವಂಥವರಾಗಿ ಕಾಣಲ್ಪಡೋರು. ಇನ್ಫ್ಲೂಯೆನ್ಸ್, ಬೇರೆಯವರಿಂದ ಇನ್ಫ್ಲೂಯೆನ್ಸ್, ಕಣ್ಣಿಂದ ನೋಡುವುದರಿಂದ ಇನ್ಫ್ಲೂಯೆನ್ಸ್ ಆಗುವಂಥದ್ದು. ಸೊ ಹೀಗೆ ಪ್ರಿಯರೇ, ಈ ಇನ್ಫ್ಲೂಯೆನ್ಸ್ ನಾವಲ್ಲಿ ಪ್ರಯೋಜನವನ್ನ ನಾವು ಮಾಡಿಕೊಳ್ಳುತ್ತೇವೆ. ಸೊ ಅದಕ್ಕಾಗಿ ನಾವು ಈಗ ಇನ್ನೂ ಲೋಕದ ಇನ್ಫ್ಲೂಯೆನ್ಸ್ ಅನ್ನು, ಸೈತಾನನ ಇನ್ಫ್ಲೂಯೆನ್ಸ್ ಅನ್ನು ನಾವು ಉಪಯೋಗಿಸಿಕೊಳ್ಳದೆ ನಾವು ಇನ್ನು ಶರೀರ ಭಾವದ ಅನುಸಾರವಾಗಿ ನಡೆದುಕೊಳ್ಳದೆ ದೇವರ ಆತ್ಮನ ಅನುಸಾರವಾಗಿ ನಡೆದುಕೊಳ್ಳಲಿಕ್ಕಾಗಿ ದೇವರು ನಮ್ಮನ್ನ ಕರೆದವನಾಗಿದ್ದಾನೆ. ಇನ್ನು ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಯಾರ ಸೊತ್ತಾಗಿದ್ದೀರಿ? ಕ್ರಿಸ್ತನ ಸೊತ್ತಾಗಿದ್ದೀರಿ, ಕ್ರಿಸ್ತನ ಆಸ್ತಿ ಉಳ್ಳವರಾಗಿದ್ದೀರಿ, ಕ್ರಿಸ್ತನಿಗೆ ನೀವು ಸ್ವಾಸ್ಥ್ಯವಾಗಿದ್ದೀರಿ, ಕ್ರಿಸ್ತನಿಗೆ ನೀವು ಬಾಧ್ಯರಾಗಿದ್ದೀರಿ. ಆದ ಕಾರಣ ಇನ್ನು ಲೋಕಕ್ಕೆ ತಕ್ಕ ರೀತಿಯಲ್ಲಿ ನಾವು ನಡ್ಕೊಳ್ಳದೆ, ಇನ್ನು ಲೋಕವನ್ನು ಮೆಚ್ಚಿಸುವಂತ ರೀತಿಯಲ್ಲಿ ನಡ್ಕೊಳ್ಳದೆ, ಸ್ನೇಹಿತರನ್ನು ಮೆಚ್ಚಿಸುವಂತ ರೀತಿಯಲ್ಲಿ ನಡ್ಕೊಳ್ಳದೆ, ಅವರ ಆಲೋಚನೆ ಇವರ ಆಲೋಚನೆಯನ್ನು ಕೇಳಿ ನಡ್ಕೊಳ್ಳದೆ, ಇವತ್ತು ಅನೇಕ ವೇಳೆಗಳಲ್ಲಿ ಅನೇಕರ ಆಲೋಚನೆ ನಮಗೆ ಒಳ್ಳೆಯದಾಗಿರುತ್ತದೆ, ಬಟ್ ಆ ಆಲೋಚನೆ ಕೆಲವು ಸಮಯಗಳಲ್ಲಿ ನಿನ್ನ ಜೀವಿತವನ್ನ ಹಾಳು ಮಾಡುವಂಥದ್ದಾಗಿರ್ತದೆ. ಬೈಬಲಲ್ಲಿ ಅನನೀಯ ಸಪರಿಯ ಅಂತ ಇಬ್ಬರು ಗಂಡ ಹೆಂಡತಿ ಇದ್ರು. ಅವ್ರು ಬಂದಂತ ಆಸ್ತಿಯಲ್ಲಿ ದೇವರಿಗೆ ಮಾರಿ ಕೊಡೋಣ ಅಂತಿದ್ರು. ಮಾರಿದ ಮೇಲೆ ದುಡ್ಡು ಬಂದ ಮೇಲೆ ಒಬ್ಬರಿಗೊಬ್ಬರು ಆಲೋಚನೆ ಮಾಡಿಕೊಂಡ್ರು, ಕೊಡ್ಲೋದ ಬೇಡವಾ ಅಂತೇಳಿ. ಒಬ್ಬರು ಗಂಡ ಹೇಳ್ದೋ ಹೆಂಡತಿ ಹೇಳ್ದೋ ಗೊತ್ತಿಲ್ಲ, ಅದರಲ್ಲಿ ಇಷ್ಟು ಕೊಟ್ಬಿಟ್ರೆ ನಮಗೆ ಹೆಂಗೆ ಮುಂದೆ ಸ್ವಲ್ಪ ಬಚ್ಚಿಕೊಳ್ಳೋಣ. ಒಬ್ಬರ ಆಲೋಚನೆ ಒಬ್ಬರನ್ನ ಕೇಳಿ ಅಲ್ಲೇನ್ ಮಾಡಿದ್ರು, ದೇವರಿಗೆ ಕೊಡಬೇಕಾದದನ್ನ ಬಚ್ಚಿಕ್ಕಿದ್ರು. ಅದರಿಂದ ಅವರಿಗೆ ಏನಾಯ್ತು? ಮರಣವು ಸಂಭವಿಸಿತು. ಇವತ್ತು ಅನೇಕ ವೇಳೆಗಳಲ್ಲಿ ನಾವು ಸ್ನೇಹಿತರ ಮಾತುಗಳನ್ನ ಕೇಳ್ತೀವಿ. ಈ ಒಂದು ಸಭೆಯಲ್ಲಿ ವಿಶ್ವಾಸಿಗಳ ಮಾತುಗಳನ್ನ ಅಥವಾ ದೇವಜನರ ಮಾತುಗಳನ್ನ ಅನೇಕ ವೇಳೆಗಳಲ್ಲಿ ಕೇಳ್ತೀವಿ. ಬೈಬಲಲ್ಲಿ ಹೀಗೆ ಇದೆ, ಏನ್ ಮಾಡೋಣ ಎಂಬುದಾಗಿ ಕೇಳಲಿಕ್ಕೆ ಬದಲಾಗಿ ನೀವೇನ್ ಹೇಳ್ತೀರಾ, ನೀನೇನ್ ಹೇಳ್ತೀಯಾ, ನೀನೇನ್ ಹೇಳ್ತೀಯಾ, ನೀನೇನ್ ಹೇಳ್ತೀಯಾ, ನೀನೇನ್ ಹೇಳ್ತೀಯಾ? ಇಲ್ಲ ಪಾಸ್ಟರ್ ಹಂಗೆ ಹೇಳ್ತಾರೆ, ಪಾಸ್ಟರ್ ಹೇಳೋದಿರ್ಲಿ, ವಾಕ್ಯ ಇರಲಿ, ನೀನೇನ್ ಹೇಳ್ತೀಯ? ಕೆಲವು ಸಮಯಗಳು ನಮ್ಮ ಹತ್ರನೇ ಬರ್ತಾರೆ, ಬ್ರದರ್ ಸಿಸ್ಟರ್ ವಾಕ್ಯ ಹಿಂಗೆ ಹೇಳ್ತಿದೆ, ವಾಕ್ಯ ಗೊತ್ತು ಪಾಸ್ಟ್ರೆ, ಆದ್ರೆ ನೀವು ಒಂದು ಮಾತು ಹೇಳ್ರಿ, ನೀವು ಬಂದು ಹೇಳ್ರಿ, ನೀವು ಬಂದು ಕಾರ್ಯ ಮಾಡ್ರಿ ಎಂಬುದಾಗಿ ಏನ್ ಮಾಡ್ತಾರೆ? ವಾಕ್ಯವನ್ನ ದೇವರನ್ನ ಬಿಟ್ಟು ಸೇವಕರು ಹೇಳುವ ಆಲೋಚನೆಗಳನ್ನ ಕೇಳು. ಸೇವಕರೇ ಆಗಲಿ, ದೇವದೂತನೇ ಆಗಲಿ, ಅಪ್ಪನೇ ಆಗಲಿ, ಅಮ್ಮನೇ ಆಗಲಿ, ಚಿಕ್ಕಪ್ಪನೇ ಆಗಲಿ, ದೊಡ್ಡಪ್ಪನೇ ಆಗಲಿ, ಅಂಕಲ್ ಆಗಲಿ, ಆಂಟಿ ಆಗಲಿ, ನಿನ್ನನ್ನ ಯಾರು ಪರಲೋಕಕ್ಕೆ ನಡೆಸಲಿಕ್ಕಾಗುವುದಿಲ್ಲ. ದೇವರು ಒಬ್ಬನೇ ನಿನ್ನನ್ನ ನಡೆಸುವನಾಗಿದ್ದಾನೆ. ಆತನು ಹೇಳಿದಂತೆ ಮಾಡ್ರಿ. ಮರಿಯಾಳಳು ಕಾನಾನ ಮದುವೆಯಲ್ಲಿ ಇದ್ದಂತ ಆಳುಗಳಿಗೆ ಹೇಳಿದ್ರು, ಆತನು ನಿಮಗೆ ಏನು ಹೇಳುತ್ತಾನೋ ಹಾಗೆಯೇ. ಕೇಳ್ತಾ ಇದ್ದೀರಾ ಇಲ್ಲಿ? ಆತನು ನಿಮಗೆ ಏನ್ ಹೇಳ್ತಾನೋ ಹಾಗೆಯೇ ಮಾಡ್ರಿ. ಅವ್ರು ಯೇಸು ಸ್ವಾಮಿ ಹೇಳುವಾಗ ಅವ್ರು ಕೇಳ್ದೇನೆ ಮರಿಯಾಳ ಹತ್ರ ಹೋಗ್ಬಿಟ್ಟು, ಅಮ್ಮ ನಿನ್ ಮಗ ಹಿಂಗ ಅಂತ ಇದ್ದಾನೆ, ಏನ್ ಮಾಡೋದು ಅಂತ ಹೇಳಿದ್ರೆ ಮರಿಯಾಳ ಏನ್ ಹೇಳ್ತಾ ಇದ್ರು ಗೊತ್ತಾ? ಇಲ್ಲ, ಆತನ ಏನ್ ಹೇಳ್ತಾನೋ ಹಾಗೆಯೇ ಮಾಡ್ರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬೇರೊಬ್ರು ಮಾತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ, ಆ ಯೇಸು ಏನ್ ಗೊತ್ತು, ಆತನಿಗೇನು ಗೊತ್ತಿಲ್ಲ, ಅವ್ನ ಮಾತು ಕೇಳಿದ್ರೆ ನಮ್ಮ ಹೆಸರೆಲ್ಲ ಹಾಳಾಗ್ಬಿಡುತ್ತೆ, ನೀನು ಬೇರೆ ಏನಾದ್ರು ಹೋಗಿ ತಗೊಂಬ ಅಂತೇಳಿ ಹೇಳಿ ಕಳಿಸ್ತಾ ಇದ್ರು. ಬಟ್ ಆ ಆಳುಗಳು ಯೇಸುನ ಮಾತನ್ನು ಕೇಳಿದ್ರು. ಪ್ರಿಯ ದೇವಜನರೇ, ಇವತ್ತು ಯೇಸು ಹೇಳುವುದನ್ನ ಕೇಳ್ರಿ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವವನು ಕತ್ತಲಲ್ಲಿ ನಡೆಯದೆ
ಜೀವ ಕೊಡುವ ಬೆಳಕಿನಲ್ಲಿ ನಡೆಯುವನಾಗಿದ್ದಾನೆ. ಇವತ್ತು ಯೇಸುನ ನಂಬಿದವರು ಬಹಳ ಜನ ಉಂಟು, ಆದರೆ ಯೇಸುನ ಅನುಸರಿಸುವಂತವರು ಬಹಳ ಕಡಿಮೆ ಆಗಿದ್ದಾರೆ. ಅದಕ್ಕೆ ಯೇಸುವನ್ನ ನಂಬೋದು ಇವತ್ತು ಬಹಳ ಸುಲಭವಾಗಿದೆ, ಆದರೆ ಯೇಸುವನ್ನ ಅರಿಯುವುದು, ಯೇಸು ಏನ್ ಹೇಳ್ತಾನೆ ಎಂಬುದು ತಿಳ್ಕೊಳ್ಳೋದು ಅಂತ ತಿಳುವಳಿಕೆ ಇವತ್ತು ನಮಗೆ ಬೇಕಾಗಿದೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯೇಸುನ ಅರಿಯುವುದಾದರೆ ಮಾರ್ಗ ತಪ್ಪುವುದೇ ಇಲ್ಲ. ಯೇಸುನ ಅರಿಯುವುದಾದರೆ ಆತನು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸುವಂತವನಾಗಿ ಕಾಣಲ್ಪಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ನೋಡುತ್ತೇವೆ ಕೀರ್ತನೆ 32ನೇ ಅಧ್ಯಾಯ 8ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. ಕೀರ್ತನೆ 32ನೇ ಅಧ್ಯಾಯ 8ನೇ ವಚನವನ್ನು ತೆಗೆದುಕೊಂಡು ಓದಿಕೊಳ್ಳೋಣ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನ ಹೇಳುತ್ತೇನಲ್ಲ. ಇಲ್ಲಿ ದೇವರ ವಾಕ್ಯದ ನೋಡುತ್ತೇವೆ, ನಿನ್ನನ್ನು ಉಪದೇಶಿಸುತ್ತೇನೆ. ದೇವರ ಉಪದೇಶಗಳನ್ನ, ದೇವರ ಆಲೋಚನೆಗಳನ್ನ ಪ್ರಿಯರೇ, ದೇವಜನರೇ, ದಯವಿಟ್ಟು ಎಲ್ಲರೂ ನಿಮ್ಮ ಕಿವಿಗೊಟ್ಟು ಕೇಳ್ರಿ. ಆತನಿಗೆ ಬಾಯಿ ಇದೆ, ಮಾತಾಡುತ್ತಾನೆ. ಕಣ್ಣಿದೆ, ನೋಡುವನಾಗಿದ್ದಾನೆ. ಕಿವಿ ಇದೆ, ಕೇಳುವನಾಗಿದ್ದಾನೆ. ಕೈ ಇದೆ, ಆತ ನಿಮ್ಮನ್ನು ಮುಟ್ಟುವನಾಗಿದ್ದಾನೆ. ಕಾಲಿದೆ, ಆತನು ನಡೆಯುವಂತ ದೇವರಾಗಿದ್ದಾನೆ. ನಾವು ಆರಾಧಿಸುವ ದೇವರು ಕಣ್ಣಿಲ್ಲದವನು, ಮೂಗಿಲ್ಲದವನು, ಮೂಗಿದ್ದು ಮೂಸದ ದೇವರು, ಕಣ್ಣಿದ್ದು ನೋಡದ ದೇವರು, ಬಾಯಿದ್ದು ಮಾತಾಡದ ದೇವರಲ್ಲ, ಕಿವಿ ಇದ್ದು ಕೇಳದ ದೇವರಲ್ಲ, ಕೈ ಇದ್ದು ಮುಟ್ಟದ ದೇವರಲ್ಲ, ಕಾಲಿದ್ದು ನಡೆಯದಂತ ದೇವರಲ್ಲ ನಾವು ಸೇವಿಸ್ತಾ ಇರೋದು. ನಮ್ಮ ಯೇಸು ಜೀವವುಳ್ಳ ಜೀವಾಧಿಪತಿಯಾಗಿದ್ದಾನೆ. ಹಲ್ಲೆಲೂಯಾ. ಅಪೊಸ್ತಲರು ಹೇಳ್ತಾರೆ, ನೀವು ಜೀವ ಸ್ವರೂಪನಾದ ದೇವರನ್ನು ಶಿಲುಬೆಗೆ ನೀವು ಹಾಕಿದಿರಿ. ಸತ್ತ ದೇವರನ್ನು ಶಿಲುಬೆಗೆ ಹಾಕಲಿಲ್ಲ, ವಿಗ್ರಹವನ್ನ ಶಿಲುಬೆಗೆ ಹಾಕಲಿಲ್ಲ. ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಜೀವಾಧಿಪತಿಯಾದನು. ಆತನು ಸತ್ತು 3 ದಿನ ಎದ್ದು ಬರುವಾಗ ಜೀವಾಧಿಪತಿಯಾಗಿ ಎದ್ದು ಬಂದಂತ ದೇವರಾಗಿದ್ದಾನೆ. ನಾವು ಆರಾಧಿಸುವ ದೇವರು ಕಲ್ಲು ಅಲ್ಲ, ಮಣ್ಣು ಅಲ್ಲ, ವಿಗ್ರಹವಲ್ಲ, ಚಿತ್ರವಲ್ಲ, ಫೋಟೋ ಅಲ್ಲ. ನೀನು ಹೆಂಗ್ ಬೇಕಾದರೂ ನಡ್ಕೊಳ್ಳಲಿಕ್ಕೆ, ಜೀವಿಸಲಿಕ್ಕಾಗಿ ಸ್ವಲ್ಪ ನೀವು ನಿಲ್ರಿ, ಸ್ವಲ್ಪ ನೀವು ತಡ ಮಾಡ್ರಿ, ಸ್ವಲ್ಪ ನಿಮ್ಮ ಕಿವಿಗಳನ್ನ ದೇವರ ಕಡೆಗೆ ತಿರುಗಿಸ್ರಿ. ಇವತ್ತು ನಾವು ಹೇಗಾಗ್ಬಿಟ್ಟಿದ್ವಿ ಅಂದ್ರೆ ಪಶು ಪ್ರಾಣಿಗಳಿಗಿಂತಲೂ ಕೇವಲವಾಗ್ಬಿಟ್ಟಿದ್ದೀವಿ. ನಿಮಗೆ ಗೊತ್ತಾ, ಬೀದಿಲಿರುವಂತ ಬಸವಣ್ಣ, ಬೀದಿಲಿರುವಂತ ಕೆಲವೊಂದು ಎತ್ತುಗಳನ್ನ ಏನ್ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಅವುಗಳಿಗೆ ಆಹಾರ ಬೇಕಂದ್ರೆ ಏನ್ ಮಾಡ್ತೇವೆ ಅಂದ್ರೆ ಬೀದಿಯ ಮೊಣೆಗಳಲ್ಲಿ, ಬೀದಿಗಳಲ್ಲಿ ಹೋಗಿ ನಿಂತ್ಕೊಂಡು ತಮ್ಮ ಕಿವಿಗಳನ್ನ ಆ ಕಡೆ ಈ ಕಡೆ ಚಾಚುತ್ತೆ. ಎಲ್ಲಿ ಓಲ್ಗ ಶಬ್ದ ಕೇಳುತ್ತೆ, ಎಲ್ಲಿ ಟೇಪ್ ರಿಕಾರ್ಡ್ ಹಾಡುಗಳನ್ನ ರೆಕಾರ್ಡ್ ಹಾಕಿರ್ತಾರೆ, ಆ ಕಡೆಗೆ ಕಿವಿಯನ್ನ ಕೊಡ್ತದೆ. ಆಹಾ, ಅಲ್ಲಿ ಹೋದ್ರೆ ನನಗೇನ್ ಸಿಗುತ್ತೆ? ಊಟ ಸಿಗುತ್ತೆ. ಅಲ್ಲಿ ಹೋದ್ರೆ ನನಗೆ ಬೇಕಾದದನ್ನ ಕೊಡ್ತಾರೆ, ಹಣ್ಣು ಹಂಪಲಗಳನ್ನು ಕೊಡ್ತಾರೆ ಅಂತೇಳಿ ಅದು ಕೇಳದೇ ಬೇಕಾಗಿಲ್ಲ. ಆ ಮೃದಂಗ, ಡೌಲು, ಆ ಶಬ್ದಗಳನ್ನ ಕೇಳಿ ಮತ್ತು ಹಾಡಿನ ಟೇಪ್ ರೆಕಾರ್ಡ್ ಶಬ್ದಗಳನ್ನ ಕೇಳಿ ತಾನಾಗಿ ಛತ್ರಗಳ ಹತ್ರ ಹೋಗುತ್ತೆ, ಮನೆಗಳ ಹತ್ರ ಹೋಗುತ್ತೆ, ನಿಂತ್ಕೊಳ್ಳುತ್ತೆ, ಅದಕ್ಕೆ ಬೇಕಾದದನ್ನ ನೋಡಿ. ಇವತ್ತು ನಾವು ಅದಕ್ಕಿಂತ ಏನಾಗಿದ್ದೀವಿ, ಅದಗೆಟ್ಟಂತ ಜನರಾಗಿ ಕಾಣಪಡ್ತೇವೆ. ದೇವರು ಹೇಳದನ್ನ, ಆತನ ಸ್ವರವನ್ನ, ಆತನ ಶಬ್ದವನ್ನ ಈ ಕೇಳಲಿಕ್ಕೆ ನಮಗೇನಿಲ್ಲ, ತಾಳ್ಮೆ ಇಲ್ಲ. ದೇವರಾತ್ಮನು ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ, ದೇವರಾತ್ಮನು ಹೇಳುವುದನ್ನು ಕಿವಿ ಉಳ್ಳನು ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಎಷ್ಟು ಸಾರಿ ನಾವು ಕೇಳ್ತಾ ಇದ್ದೀವಿ ದೇವರಾತ್ಮನ ಸ್ವರವನ್ನ. ನೀವು ಎಡಕ್ಕಾದರೂ ಬಲಕ್ಕಾದರೂ ತಿರುಗಿಕೊಳ್ಳುವಾಗ ಇದರಲ್ಲೇ ನಡೆಯಿರಿ ಎಂಬುದಾಗಿ ದೇವರಾತ್ಮನು ನಮ್ಮ ಹೃದಯದಲ್ಲಿ ಮೃದುವಾದ ಧ್ವನಿಯಿಂದ ನಮ್ಮ ಕಿವಿಗಳಲ್ಲಿ ಆತನು ಕೇಳುವಾಗೆ ಮಾತಾಡ್ತಾನೆ, ಪ್ರೇರೇಪಣೆ ಕೊಡುವನಾಗಿದ್ದಾನೆ. ಪ್ರೇರೆ, ದೇವರು ನಿನ್ನನ್ನು ನಡೆಸದೆ ಮುಂದೆ ಹೋಗ್ಬೇಡ್ರಿ. ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ದಿನದಿಂದ ಆತನು ಕಾನಾನ್ ದೇಶಕ್ಕೆ ಹೋಗುವವರೆಗೂ ರಾತ್ರಿಯಲ್ಲಿ ಮೇಘಸ್ತಂಭವಾಗಿಯೂ, ಆ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿಯೂ, ಹಗಲಲ್ಲಿ ಮೇಘಸ್ತಂಭವಾಗಿದ್ದ. ಯಾಕೆ ಅಂದರೆ ರಾತ್ರಿಯಲ್ಲಿ ಅವರಿಗೆ ದಾರಿ ತೋರಿಸ್ಬೇಕಾಗಿತ್ತು. ಪ್ರಿಯರೇ, ಪ್ರತಿದಿನ ಮೇಘ ಎದ್ದೇಳುವಾಗ ಇಸ್ರಾಯೇಲರೆಲ್ಲರೂ ಎದ್ದೇಳ್ತಾ ಇದ್ರು.
ಮೇಘ ಹೋಗ್ತಾ ಇದ್ದಾಗಲ್ಲ ಇಸ್ರಾಯೇಲರು ಆ ಮೇಘದ ಕೆಳಗಡೆನೆ ಹೋಗ್ತಾ ಇದ್ರು. ಎಲ್ಲಿ ಮೇಘ ನಿಲ್ತಿತ್ತೋ ಆ ಸ್ಥಳದಲ್ಲಿ ಎಲ್ಲರೂ ನಿಂತ್ಕೊಳ್ಳೋರು. ಮೇಘ ಹೋದ ಮೇಲೆ ರಾತ್ರಿ ಅಗ್ನಿಸ್ತಂಭ ಬರ್ತಿತ್ತು. ಒಂದು ವೇಳೆ ಅಗ್ನಿಸ್ತಂಭ ರಾತ್ರಿಯಲ್ಲಿ ನಡೆಯುವಂತೆ ಮುಂದೆ ಹೋಯ್ತಂದ್ರೆ ಮತ್ತೆ ಇಸ್ರಾಯೇಲರು ಎದ್ದೇಳೋರು. ಆ ಅಗ್ನಿಸ್ತಂಭ ಎಲ್ಲೋಗುತ್ತೋ ಹಾಗೇನೇ ಹೋಗ್ತಾ ಇದ್ರು. ಒಂದು ವೇಳೆ ಅವರು ಅಗ್ನಿಸ್ತಂಭವನ್ನ, ಒಂದು ವೇಳೆ ಅವರು ಮೇಘಸ್ತಂಭವನ್ನ ಬಿಟ್ಟು ಹಿಂದಕ್ಕೆ ಉಳ್ಕೊಂಡ್ರು ಅಥವಾ ಮುಂದಕ್ಕೆ ಹೋದ್ರು, ಎಡಕ್ಕೆ ಹೋದ್ರು, ಬಲಕ್ಕೆ ಹೋದ್ರು, ಅವರಿಗೆ ಅಗ್ನಿಸ್ತಂಭದಿಂದ, ಮೇಘಸ್ತಂಭದಿಂದ ದೊರಕುತ್ತಿದ್ದಂತ ಆಶ್ರಯ, ನೆರಳು, ಬೆಂಕಿಯ ಆ ಬೆಂಕಿಯ ಬೆಳಕು, ಆ ಬೆಂಕಿಯ ಶಾಖ ಏನಾಗ್ತಿರ್ಲಿಲ್ಲ, ಅವರಿಗೆ ಸಿಗ್ತಿರ್ಲಿಲ್ಲ. ಈಗ ಒಂದು ವೇಳೆ ಇಲ್ಲಿ ದೊಡ್ಡ ಬೆಂಕಿ ಹಾಕಿ ಕಾಯಿಸೋದಾದ್ರೆ ಎಲ್ಲರಿಗೂ ಬೆಚ್ಚಗೆ ಇರುವಂತದ್ದಾಗಿರ್ತದೆ. ಅದೇ ತರ ಕ್ರಿಸ್ತನ ನಡೆಸುವಿಕೆ, ಕ್ರಿಸ್ತನ ಮಾರ್ಗದರ್ಶನ ಇಲ್ಲಂದ್ರೆ ನಮಗೆ ಸೇಫ್ಟಿ ಇಲ್ಲ, ನಮಗೆ ಮಾರ್ಗದರ್ಶನ ಇಲ್ಲ ಅಂದ್ರೆ ನಾವು ಸುರಕ್ಷಿತವಾಗಿರಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಗ್ಯಾರಂಟಿ ಇಲ್ಲ, ನಮ್ಮ ಮಕ್ಕಳಿಗೆ ಗ್ಯಾರಂಟಿ ಇಲ್ಲ. ಕ್ರಿಸ್ತನಲ್ಲಿ ಇರುವವರಿಗೆ, ಮಾರ್ಗದರ್ಶನದಲ್ಲಿ ಇರುವವರಿಗೆ ಮಾತ್ರವೇ ನಿನ್ನ ಲೈಫಿಗೆ ಗ್ಯಾರಂಟಿ ಇದೆ. ಆತನೇ ಉತ್ತರವಾದವಾಗಿರ್ತಾನೆ. ಆತನ ಬೆಳಕಿನಲ್ಲಿ, ಮೇಘದಲ್ಲಿ ನಡೆಯುವಾಗ ಆತನೇ ನಿನಗೆ ಯಾತನೆ ಆಗಿರ್ತಾನೆ ಅಂದ್ರೆ ಗ್ಯಾರಂಟಿ ಉಳ್ಳವನಾಗಿರ್ತಾನೆ. ಅದಕ್ಕೆ ನಮ್ಮನ್ನು ನಡೆಸಲಿಕ್ಕಾಗಿ ದೇವರೇ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಪ್ರಿಯರೇ, ಪವಿತ್ರಾತ್ಮರು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಅದಕ್ಕಾಗಿ ಶರೀರ ಭಾವ ಅನುಸಾರವಾಗಿ ನಡಿಬೇಡ್ರಿ. ನಿಮ್ಮ ಬುದ್ಧಿ ಏನ್ ಹೇಳುತ್ತೆ, ನಿಮ್ಮ ಶರೀರ ಏನ್ ಹೇಳುತ್ತೆ, 4 ಜನ ಏನ್ ಹೇಳ್ತಾರೆ, ಲೋಕದವರು ಏನ್ ಹೇಳ್ತಾರೆ, ಅಂಕಲ್ ಆಂಟಿ ಏನ್ ಹೇಳ್ತಾರೆ, ಇವತ್ತು ದೇವರ ಮಾತುಗಿಂತ, ಸೇವಕರ ಮಾತುಗಳಿಗಿಂತ, ಪವಿತ್ರಾತ್ಮನ ಮಾತುಗಳಿಗಿಂತಲೂ ನಾನು ಆಗಲೇ ಹೇಳಿದಾಗೆ ಅಂಕಲು, ಆಂಟಿ, ಊರ್ನವರು, ಸಭಿಕರು, ವಿಶ್ವಾಸಿಗಳು, ಬ್ರದರು, ಸಿಸ್ಟರು ಏನ್ ಹೇಳ್ತಾರೆ ಅದು ಇವತ್ತು ಅನೇಕರಿಗೆ ಏನಾಗಿದೆ, ವೇದ ವಾಕ್ಯವಾಗಿ ಕಾಣಪಡುತ್ತದೆ. ನಿನ್ನನ್ನು ಕರಪ್ಷನ್ ಮಾಡ್ಕೊಳ್ತಿದ್ಯಾ, ನಿನ್ನ ಲೈಫ್ ಅನ್ನ ಸ್ಪಾಯಿಲ್ ಮಾಡ್ಕೊಳ್ತಾ ಇದೆಯಾ? ಹೂ ಇಸ್ ಲೀಡಿಂಗ್ ಯು? ಯಾರು ನಿನ್ನನ್ನು ನಡೆಸುತ್ತಿದ್ದಾರೆ? ನಿನ್ನನ್ನೇ ನೀನು ನಡೆಸ್ಕೊಳ್ತಿದ್ಯಾ? ಕೆನ್ ಯು ಸಾಧ್ಯನಾದು ನಿನ್ನ ನಡೆಸ್ಕೊಳ್ಳಕ್ಕೆ? ಒಂದು ವೇಳೆ ನಿನ್ನನ್ನೇ ನೀನು ನಡೆಸ್ಕೊಳ್ಳೋದಾದರೆ, ನೀನು ಹೇಳದಂತೆ ಕುಣಿತಿರುವುದಾದರೆ ನಿನ್ನ ಜೀವಿತ ಬಹಳ ಬಹಳ ಡೇಂಜರ್ ಅಲ್ಲಿ ಇರ್ತಿ ಎಂಬುದಾಗಿ ತಿಳ್ಕೊಳ್ರಿ. ಈ 2025ನೇ ಕಡೆಯ ಒಂದು ತಿಂಗಳಲ್ಲಿ ಬಂದಿದ್ದೇವೆ. ಈ ತಿಂಗಳಲ್ಲಿ ನಿನ್ನ ಜೀವನವನ್ನ ಯಾರು ನಡೆಸಿದ್ದು? ದೇವರೇ ನಡೆಸಿದ್ರ ಅಥವಾ ನೀನೇ ನಡ್ಕೊಂಡು ಬಂದ ಅಥವಾ ಯಾರ ಮಾತು ಕೇಳಿ ನಡೀತಾ ಇದೆಯಾ? ಯಾವ ರೀತಿಯಾಗಿ ನೀವು ನಡೀತಿದ್ದೀರಿ? ನಿಮ್ಮ ಮಾರ್ಗಗಳು ಕ್ರಿಸ್ತನನ್ನ ಅನುಸರಿಸುವಂತ ಮಾರ್ಗವೇ ಆಗಿದೆಯಾ ಅಥವಾ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳೋರಾಗಿ ನೀವು ಕಾಣಪಡ್ತಾ ಇದ್ದೀರಾ? ಪ್ರೇರೆ, ದೇವರು ಶಿಷ್ಯರುಗಳನ್ನ ಆತನು ಪವಿತ್ರಾತ್ಮನು ನಡೆಸದನ್ನ ನೋಡ್ತೀವಿ. ಯೇಸು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರಲ್ಲಿ 1ನೇ ವಚನವನ್ನ ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವನ್ನ ಓದಿಕೊಳ್ಳ್ರಿ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ಆತನು ಏನ್ ಮಾಡದಂತೆ, 4ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 1ನೇ ವಚನ ನೋಡ್ತೇವೆ. ದೇವರ ಆತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನಿಂದ ಶೋಧಿಸಲ್ಪಟ್ಟನು. ಯೇಸು ಯಾರಿಂದ ನಡೆಸಲ್ಪಡುತ್ತಾ? ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಾ ಇದ್ದನು. ಯಾರಿಂದ ನಡೆಸಲ್ಪಡುತ್ತಿದ್ದ? ಎಲ್ಲರೂ ಹೇಳೋಣ, ಯಾರಿಂದ ನಡೆಸಲ್ಪಡ್ತಿದ್ದ? ಹಾಗಾದ್ರೆ ನಮ್ಮ ಒಳಗೆ ಪವಿತ್ರಾತ್ಮನು ಇರುವುದು ಏನಕ್ಕಾಗಿ? ಜೋರಾಗಿ ಶಬ್ದ ಹಾಕೋದಕ್ಕಾಗಿ, ಬೊಬ್ಬೆ ಹಾಕೋದಕ್ಕಾಗಿ, ಗಲಾಟೆ ಮಾಡೋದಕ್ಕಾಗಿ, ಪಕ್ಕದವರು ಕಲ್ಲೊಡಿಲಿಕ್ಕಾಗಿ, ಮೈ ಅಲ್ಲಾಡಿಸಲಿಕ್ಕಾಗಿ, ತಲೆ ಅಲ್ಲಾಡಿಸಲಿಕ್ಕಾಗಿ. ಕೆಲವರು ಮೈ ಅಲ್ಲಾಡಿಸ್ತಾರೆ, ಅವರೆಲ್ಲ ಭಾರಿ ಡೇಂಜರ್ ಆದಂತ ವ್ಯಕ್ತಿಗಳು. ತಲೆ ಅಲ್ಲಾಡಿಸೋರು ಭಾರಿ ಡೇಂಜರ್ ಆದಂತ ವ್ಯಕ್ತಿಗಳು. ಈ ತಲೆ, ಕೈ, ಮೈ ಬಹಳ ಜಿಗಿಯೋರು, ಕುಣಿಯೋರೆಲ್ಲ ನೋಡ್ಬೇಕಾದ್ರೆ ಅವರು ದೇವರ ಆತ್ಮನಕ್ಕೆ ಅನುಸಾರವಾಗಿ ನಡೀತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಅವ್ರು ಹೊರಗಡೆ ನೋಡ್ಬೇಕಾದ್ರೆ ಓಹೋ ಏನ್ ಜಿಗಿತಾರಪ್ಪ, ಏನ್ ಕೂಗ್ತಾರಪ್ಪ, ಎಷ್ಟು ಜೋರ ಕೈ ಚಪ್ಪಾಳೆ ತೊಡ್ತಾರಪ್ಪ, ಏನು ಅರ್ಚಾಡ್ತಾರಪ್ಪ, ಕೆಳಗ್ ಬಿದ್ದು ಏನು ಉರುಳಾಡ್ತಾರಪ್ಪ. ಆದರೆ ದೇವರಾತ್ಮನ ಸ್ವರಕ್ಕೆ ಏನಿರಲ್ಲ, ಅಲ್ಲಿ
ಬೆಲೆ ಇರಲ್ಲ. ಪ್ರಿಯ ದೇವಜನರೇ, ಯೇಸು ಪವಿತ್ರಾತ್ಮ ಭರಿತನಾಗಿ ಕಿರ್ಚಾಡಲಿಲ್ಲ, ಒದ್ದಾಡಲಿಲ್ಲ, ಕೂಗಾಡಲಿಲ್ಲ, ಕೆಳಗೆ ಉರುಳಲಿಲ್ಲ. ಅನೇಕರು ತಿಳ್ಕೊಂಡಿರೋದು ಪವಿತ್ರಾತ್ಮ ಭರಿತರಾದ್ರೆ ಒರಳಾಡೋದು, ಕೂಗಾಡೋದು, ಕೈ ಕಾಳು ಅಳ್ಳಾಡಿಸೋದಲ್ಲ, ಈ ರೀತಿಯಾಗಿ ತಿಳ್ಕೊಂಡಿದ್ರೆ ಇಲ್ಲ. ಪವಿತ್ರಾತ್ಮ ಭರಿತರಾಗಿ ಯೇಸು ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಟ್ಟ, ಉಪವಾಸಕ್ಕೆ ನಡೆಸಲ್ಪಟ್ಟ, ಸೈತಾನನಿಂದ ಶೋಧಿಸಲ್ಪಡಲಿಕ್ಕಾಗಿ ಪವಿತ್ರಾತ್ಮರು ನಡೆಸಲ್ಪಟ್ರು. ಇವತ್ತು ನಿನ್ನ ಜೀವಿತದಲ್ಲಿ ಪವಿತ್ರಾತ್ಮರು ನಿನ್ನ ಒಳಗಡೆ ಇರಲಿಕ್ಕೆ ಏನಕ್ಕಾಗಿದ್ರೆ ಸಕಲ ವಿಧ ಸತ್ಯದಲ್ಲಿ ನಿನ್ನನ್ನು ನಡೆಸ್ಕೊಂಡು ಹೋಗ್ತಾನೆ. ಇವತ್ತು ದೇವ ಜನರಿಗೆ ಸತ್ಯ ಇವತ್ತು ಅರ್ಥ ಆಗ್ತಾ ಇಲ್ಲ. ಸತ್ಯ, ಅನೇಕರಿಗೆ ಸತ್ಯ ಅಂದ್ರೆ ಏನು? ಭಾನುವಾರ ಚರ್ಚಿಗೆ ಬರೋದು. ಸತ್ಯ ಅಂದ್ರೆ ಏನು? ಕ್ರಿಸ್ಮಸ್ ಮಾಡೋದು. ಸತ್ಯ ಅಂದ್ರೆ ಏನು? ಹೊಸ ಬಟ್ಟೆ ಹಾಕೋದು. ಹೊಸ ಸತ್ಯ ಅಂದ್ರೆ ಏನು? 31ನೇ ತಾರೀಕು ಪ್ರಾರ್ಥನೆ ಬರೋದು. ಸತ್ಯ ಅಂದ್ರೆ ಏನು? ಭಾನುವಾರ ಒಂದು ವಾಕ್ಯ ಕೇಳೋದು, ಹೋಗೋದು. ನೋ, ಇಲ್ಲ. ಸತ್ಯದ ಆತ್ಮವನ್ನು ನಿನ್ನಲ್ಲಿ ಬಂದಿರೋದಕ್ಕೆ ಏನಕ್ಕಾಗಿ ಅಂದ್ರೆ ನಿನ್ನನ್ನು ನಡೆಸುವುದಕ್ಕಾಗಿ. ಆತ ನಡೆಸಿದ್ರೆ ನಿನಗೆ ಸುರಕ್ಷಿತ. ಇವತ್ತು ಅನೇಕ ಜನರ ಜೀವನ ಹಾಳಾಗಿ, ಕುಟುಂಬ ನೆಮ್ಮದಿ ಇಲ್ಲದಂತೆ, ಬಡತನಗಳಲ್ಲಿ, ಕೊರತೆಗಳಲಿಕ್ಕೆ ಕಾರಣ ನಾನು ಹೇಳ್ತಂದ್ರೆ ದೇವರು ನಿನ್ನನ್ನು ನಡೆಸದೆ ನಿನ್ನ ಸ್ವಬುದ್ಧಿಯನ್ನೇ ಆತುಕೊಂಡಿದ್ಯಾ. ಅದನ್ನ ತೆಗೆದು ಬಿಸಾಡು. ಈಗೋ ನಿನ್ನ ದಾಸನು. ಮರಿಯಳಿಗೆ ದೇವದೂತನು ಬಂದು ಹೇಳಬೇಕಾದ್ರೆ, ಈಗೋ ನಿನ್ನ ದಾಸನು, ನಿನ್ನ ದಾಸಿ ನಾನಿದ್ದೇನೆ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ. ಅನೇಕ ನೆನೆಸ್ತಾರೆ, ಹಂಗ ಹೋಗ್ಬಿಟ್ರೆ ಬಹಳ ಕಷ್ಟ. ನಮ್ ಬುದ್ಧಿ ದೇವ್ರು ಕೊಟ್ಟಿದ್ದಾನೆ. ಏನು ಕೆಲವರು ಹೇಳ್ತಾರೆ, ದೇವ್ರು ನಮ್ ಬುದ್ಧಿ ಕೊಟ್ಟಿದ್ದಾರೆ, ಆ ಬುದ್ಧಿ ಉಪಯೋಗ ಮಾಡಬೇಕು. ಎಲ್ಲ ಬೈಬಲ್ ಅಂತ ಹೋಗ್ಬಿಟ್ರೆ ಆಗುತ್ತಾ? ವಾಕ್ಯ ಅಂತ ಹೋಗ್ಬಿಟ್ರೆ ಆಗುತ್ತಾ? ನೀವು ಮೂರ್ಖರು, ದಡ್ರು ಅಂತ ಹೇಳೋರಿದ್ದಾರೆ. ಅನೇಕ ವೇಳೆಯಲ್ಲಿ ಯೇಸುವನ್ನು ನಂಬಿದಾಗ ಅನೇಕ ನಮ್ಮ ಸ್ನೇಹಿತರು ಬಂದು ಬಳಗೋದು ಹೇಳಿದ್ರು, ನೀವು ದಡ್ರು, ಮೂರ್ಖ, ನೀವು ದಡ್ಡ, ನೀವು ಚಚ್ಚು ಬೈಬಲ್ ಅಂತ ಹೋಗ್ತೀಯ, ಸೇವೆ ಅಂತ ಹೋಗ್ತೀಯ, ನೋಡು ಒಂದು ದಿನ ನೀನು ಬೀದಿಗೆ ಬರ್ತೀಯ. ಇದೇ ಚಳಿಕೆರೆಗೆ ಬಂದಂತ ವೇಳೆಯಲ್ಲಿ ಅನೇಕರು ಹೇಳಿದ್ರು, ಇಂಥ ಊರಲ್ಲಿ ಸೇವೆ ಮಾಡ್ತೀಯ, ನೀನು ಇರಲ್ಲ, ಓಡೋಗ್ಬಿಡ್ತೀರ. ನೋಡ್ರಿ, ಅನೇಕರು ಹೋಗ್ಬಿಟ್ರು. ನೀವು ಇರಕ್ಕಾಗಲ್ಲ. ಇಂಥ ಊರನ್ನ ಆರಿಸ್ಕೊಂಡೆ, ನಾನು ಆರಿಸ್ಕೊಳ್ಳಿಲ್ಲ. ದೇವರ ಆತ್ಮನು ನಡೆಸಿದ್ರು ಹೋಗು ಎಂಬುದಾಗಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರ ಆತ್ಮನಲ್ಲಿ ನಡೆಸ್ತಾನೋ ಅಲ್ಲಿ ಎಲ್ಲವನ್ನ ಅಗತ್ಯಗಳನ್ನ ಪೂರೈಸುವನಾಗಿದ್ದಾನೆ. ಪ್ರೇರೆ, ನನಗೆ ಗೊತ್ತು, ಚಳಿಕೆರೆ ಅಲ್ಲ, ಇಲ್ಲಿಂದ ಯಾವುದೇ ಒಂದು ಕಾಡಿಗೋ ಯಾವುದೋ ಒಂದು ದೇಶಕ್ಕೋ ದೇವರು ನಡೆಸಿದರೆ ದೇವರು ಎಲ್ಲವನ್ನ ಮಾಡ್ತಾನೆ ಎಂಬುದಾಗಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪವಿತ್ರಾತ್ಮ ಭರಿತನಾಗಿ ಯೇಸು ದೇವರ ಆತ್ಮನಿಂದ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಶೈತಾನಿನಿಂದ ಶೋಧಿಸಲ್ಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಪವಿತ್ರಾತ್ಮರು ನಮ್ಮನ್ನ ನಡೆಸುವನಾಗಿ. ಹೇಗೆ ದೇವರು ನಮ್ಮನ್ನು ನಡೆಸ್ತಾನೆ? ನಮ್ಮೊಳಗಿರುವ ಪವಿತ್ರಾತ್ಮರು ನಮ್ಮನ್ನ ನಡೆಸುವನಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 2, 3, 4 ವಚನವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 2, 3, 4. ಇವರು ಕರ್ತರನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. 4. ಹೀಗೆ ಅವರು ಪವಿತ್ರಾತ್ಮನಿಂದ ಕಳುಹಿಸಿಕೊಂಡವರಾಗಿ ಸೆಲ್ಯೂಕಕ್ಕೆ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕುಪ್ರ ದ್ವೀಪಕ್ಕೆ ಹೋದರು. ಎಲ್ಲಿದೆ ಕೇಳೋಣ. ಪವಿತ್ರಾತ್ಮರು ಇಲ್ಲಿ ಹೇಗೆ ನಡೆಸಿದರೆ, ಶಿಷ್ಯರು ಸೇರಿ ಉಪವಾಸ ಮಾಡುತ್ತಾ ದೇವರನ್ನ ಸೇವಿಸುತ್ತಿರುವಾಗ ಬೈಬಲ್ ಹೇಳ್ತಾರೆ ಪವಿತ್ರಾತ್ಮನು. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು. ಹಾಗಾದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಇರಲಿಕ್ಕೆ, ನಾನು ಆಗ್ಲೇ ಹೇಳಿದೆ, ಅನ್ಯ ಭಾಷೆ ಮಾತಾಡಲಿಕ್ಕೆ ಮಾತ್ರ ಅಲ್ಲ, ಕೈಕಾಲು ಅಲ್ಲಾಡಿಸಲಿಕ್ಕೆ ಅಲ್ಲ, ತಲೆ ಅಲ್ಲಾಡಿಸಲಿಕ್ಕಲ್ಲ, ಕೆಳಗಡೆ ಉರುಳಿಸಕ್ಕಾಗಲ್ಲ, ಶಬ್ದ ಹಾಕಕ್ಕಲ್ಲ. ಪವಿತ್ರಾತ್ಮನು ಅಲ್ಲಿ ಕಾರ್ಯ ಮಾಡೋದು ನೋಡ್ರಿ. ನಾನು ಬರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ. ಆಗ ಸೇವೆಗೆ ಕರೆದವರು ಯಾರು? ಪವಿತ್ರಾತ್ಮರು. ಅವರ ಪವಿತ್ರಾತ್ಮ ಹೇಳಿದ್ರೆ, ಪವಿತ್ರಾತ್ಮನು ನಾನು ಬರ್ನಬ ಸೌಲರನ್ನ ಕರೆದೆ. ಯಾರು ಕರೆದಿರೋದು? ಬರ್ನಬ ಸೌಲರನ್ನ ಪವಿತ್ರಾತ್ಮರು ಕರೆದರಂತೆ. ಈಗ ಅದೇ ಪವಿತ್ರಾತ್ಮ ಹೇಳ್ತಾರೆ, ನಾನು ಕರೆದ ಕೆಲಸಕ್ಕಾಗಿ ಅವರನ್ನ ಏನ್ ಮಾಡ್ರಿ? ಸೇವಕರಿಗೆ ಹೇಳ್ತಾ ಇದ್ದಾರೆ, ಅವರನ್ನ ಪ್ರತ್ಯಕ್ಷ ಮಾಡ್ರಿ. ಬರ್ನಬ ಸೌಲನು
ಕರ್ತನ ಆತ್ಮನ ಪ್ರೇರೇಪಣೆಗಾಗಿ ಒಪ್ಪಿಸಿಕೊಟ್ಟು ಅವರಿಬ್ಬರು ಬೇರೆ ಬೇರೆ ಕಡೆಗೆ ಸೇವೆಗೆ ಹೋಗುವುದನ್ನು ನೋಡುತ್ತೇವೆ. 4ನೇ ವಚನ ನೋಡುತ್ತೇವೆ, ಹೀಗೆ ಅವರು ಪವಿತ್ರಾತ್ಮನ ವಿರುದ್ಧವಾಗಿ ಹೋಗದೆ ಪವಿತ್ರಾತ್ಮನಿಂದ ಕಳಿಸಿಕೊಂಡವರಾಗಿ ಸೆಲ್ಯೂಕಕ್ಕೆ ಬಂದರು. ಪವಿತ್ರಾತ್ಮನಿಂದ ಅವರೇನ್ ಮಾಡಿದ್ರು? ಹೇಳಿದ್ರು. ಅವರು ಪವಿತ್ರಾತ್ಮನಿಂದ ಏನಾದರೂ ಕಳಿಸಲ್ಪಟ್ಟವರಾಗಿ ಹೇಳಿದಂತ ಸ್ಥಳಕ್ಕೆ ಅವರು ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವರೇ, ಪವಿತ್ರಾತ್ಮರು ನಮ್ಮಲ್ಲಿ ಇರ್ಲಿಕ್ಕೆ ಕಾರಣ ಏನಂದ್ರೆ ಆತನು ನಮ್ಮನ್ನ ನಡೆಸುವನಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನ ಮತ್ತು 7ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 5, 6, 7. ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದರಿಂದ ಅವರು ಫ್ರುಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸಿಗೆ ಎದುರಾಗಿ ಬಂದಾಗ ಬಿತೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡುತ್ತೇವೆ, ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು. ಆದ್ರೆ ಸಭೆ ಆಸ್ಯ ಸೀಮೆ ಏಷ್ಯಾ ಖಂಡದಲ್ಲಿ ವಾಕ್ಯವನ್ನ ಹೇಳಬಾರದೆಂದು ಪವಿತ್ರಾತ್ಮನು ತಡೆದನು. ಇಲ್ಲಿ ನೋಡುತ್ತೇವೆ, ಸುವಾರ್ತೆ ಲೋಕದ ಕಡೆಗೆ ಸಾರ್ರಿ ಅಂತ ಹೇಳಿದವರು ಯೇಸು ಸ್ವಾಮಿ. ಈಗ ಇಲ್ಲಿ ಪವಿತ್ರಾತ್ಮರು ಏನ್ ಮಾಡ್ತಾ ಇದ್ದಾರೆ? ಸುವಾರ್ತೆ ಇಲ್ಲಿ ಸಾರಬೇಡ, ಇಲ್ಲಿ ಸೇವೆ ಮಾಡಬೇಡ, ಇಲ್ಲಿ ಸೇವೆ ಇಲ್ಲ, ಇಲ್ಲಿ ನಿಮಗೆ ಇಲ್ಲಿ ವಾಕ್ಯ ನೀವು ಸಾರಬೇಡ್ರಿ, ಇಲ್ಲಿ ಅದ್ಭುತಗಳನ್ನು ಸೂಚಕ ಕಾರ್ಯಗಳೇನು ಮಾಡಕ್ ಹೋಗ್ಬೇಡ್ರಿ ಎಂಬುದಾಗಿ ಪವಿತ್ರಾತ್ಮ ತಡೆದ. ಹೇಗೆ ಪೊಲೀಸ್ನವರು ತಡೀತಾರೋ ಹಾಗೆ ಪವಿತ್ರಾತ್ಮನು ತಡೀತಾ ಇತ್ತು. ಹೇಗೆ ತಡೆದ ಅಂದ್ರೆ ಅವರ ಮನಸ್ಸಲ್ಲಿ ನೆಮ್ಮದಿ ಇರಲಿಲ್ಲ, ಅವರ ಮನಸ್ಸಲ್ಲಿ ಸಮಾಧಾನ ಆಗಲಿಲ್ಲ. ಕ್ಲಿಯರ್ ಆಗಿ ಅವ್ರು ಹೇಳ್ತಾರೆ, ಪವಿತ್ರಾತ್ಮನು ತಡೆದ. ನಿಮಗೆ ಅನುಭವ ಆಗಿದೆಯಾ? ನಿಮ್ಮನ್ನು ದೇವರಾತ್ಮನು ತಡೆದಿರೋದು, ದೇವರಾತ್ಮನು ಹೋಗು ಅಂತ ಹೇಳಿರೋದು, ದೇವರಾತ್ಮನು ಮಾತಾಡಿರೋದು ನಿಮಗೆ ಅನುಭವ ಇದೆಯಾ? ಈ ಅನುಭವ ನಮಗೆ ಉಂಟಾಗಬೇಕು. ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲಿಯೂ ಬದುಕುತ್ತಾನೆ. ಆ ಮಾತು ನಿನ್ನ ಹೋಗು ಅಂತ ಹೇಳುತ್ತೆ, ಬೇಡ ಅಂತ ಹೇಳುತ್ತೆ. ಎಲ್ಲ ಆತನ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತುಗಳು ನಿನ್ನನ್ನ ರೂಪಿಸಿ, ನಿನ್ನನ್ನು ಕಟ್ಟಿ, ನಿನ್ನನ್ನು ಬಲಪಡಿಸಿ, ನಿನ್ನನ್ನು ಉದ್ಧರಿಸುವಂತದ್ದಾಗಿರುತ್ತದೆ. ಇವತ್ತು ದೇವ ಜನರೇ, ಇವತ್ತು ದೇವರ ಮಾತನ್ನು ಕೇಳುವನು ಬಂಡೆ ಮೇಲೆ ಮನೆ ಕಟ್ಟಿದ ಮನುಷ್ಯನಿಗೆ ಹೋಲಿಕೆ ಆಗಿರುತ್ತಾನೆ. ಇವತ್ತು ಅನೇಕ ಅಲೆಗಳು ಗಾಳಿಗಳಿಂದ ಬಡಿಯಲ್ಪಟ್ಟು ನೀವು ಬಿದ್ದಲ್ಪಟ್ಟಿರುವುದಾದರೆ ಇವತ್ತು ತೀರ್ಮಾನ ಮಾಡ್ರಿ, ದೇವರೇ ನನ್ನ ಸ್ವಂತ ಪ್ರಯತ್ನ, ನನ್ನ ಸ್ವಂತ ಬುದ್ಧಿ, ದೇವರೇ ನನ್ನ ಆಲೋಚನೆಯಿಂದ ನಿನ್ನ ಮಾತನ್ನು ಕೇಳದೆ ನಡೆದುದರಿಂದ ನನ್ನನ್ನು ಕ್ಷಮಿಸು. ಇನ್ನು ನಿನ್ನ ಮಾತಿನ ಮೇರೆಗೆ, ನಿನ್ನ ಆಲೋಚನೆ ಮೇರೆಗೆ ನಾನು ನಡೆಯಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನೀನು ರಕ್ಷಣೆ ಒಂದು ಎಷ್ಟೇ ವರ್ಷ ಆಗಿರೋದು ದೊಡ್ಡದಲ್ಲ. ರಕ್ಷಣೆ ಹೊಂದಿ ನೀನು ದೇವರ ಸ್ವರವನ್ನ ಕೇಳೋದು ಬಹಳ ದೊಡ್ಡದಾಗಿದೆ. ಸಮುವೇಲನು ಇನ್ನು ಬಾಲಕನಾಗಿದ್ದಾಗಲೇ ದೇವರ ಸ್ವರವನ್ನು ಕೇಳಿದ. ಅಲ್ಲಿ ಏಲಿಯನಿಗೆ ದೇವರ ಸ್ವರವನ್ನು ಕೇಳಲಿಲ್ಲ. ಒಂದೇ ಆಲಯದಲ್ಲಿ ಒಂದೇ ಸ್ಥಳದಲ್ಲಿ ಮಲಗಿದ್ದಾರೆ, ಒಬ್ಬನಿಗೆ ಕೇಳ್ತಾ ಇದೆ, ಇನ್ನೊಬ್ಬನಿಗೆ ಕೇಳ್ತಾ ಇಲ್ಲ. ಸಭೆಯಲ್ಲಿ ಇವತ್ತು ದೇವರ ಆತ್ಮನು ಹೇಳುವುದನ್ನು ಒಬ್ಬರಿಗೆ ಕೇಳ್ತಾ ಇದೆ, ಇನ್ನೊಬ್ಬರಿಗೆ ಕೇಳ್ತಾ ಇಲ್ಲ. ಯಾಕೆ? ದೇವರಾತ್ಮನು ಹೇಳುವುದನ್ನು ಕೇಳಲಿಕ್ಕೆ ಮನಸ್ಸಿಲ್ಲದೆ ಹೋಯಿತು. ಕಿವಿಗಳನ್ನ ಮಿಚ್ಚಿಕೊಂಡ್ರಿ. ಮಾತಾಡು ದೇವರನ್ನಕ್ಕೆ ಬದಲಾಗಿ, ದೇವರೇ ನನಗೇನ್ ಮಾತಾಡಬೇಡ, ನೀನು ನನ್ನನ್ನು ಬಿಟ್ಬಿಡು, ನೀನ್ ಮಾತಾಡಿದ್ರೆ ನನಗೆ ಕಷ್ಟ, ನೀನ್ ಮಾತಾಡಿದ್ರೆ ನನಗೆ ಸಮಸ್ಯೆ. ಕೆಲವರು ಹೇಳ್ತಾರೆ, ಪ್ರೇಯರ್ ಮಾಡಿದ್ರೆ ನನಗೆ ಆಗಲ್ಲ, ಆರಾಧನೆ ನನಗಾಗಲ್ಲ, ಬೈಬಲ್ ಓದ್ಬೇಕಂದ್ರೆ ನನಗಾಗಲ್ಲ, ಉಪವಾಸ ಪ್ರಾರ್ಥನೆ ಅಂದ್ರೆ ನನಗಾಗಲ್ಲ, ಮೀಟಿಂಗ್ ಅಂದ್ರೆ ಆಗಲ್ಲ, ಬೈಬಲ್ ಸ್ಟಡಿ ಅಂದ್ರೆ ಆಗಲ್ಲ, ಉಪವಾಸ ಪ್ರಾರ್ಥನೆ ಅಂದ್ರೆ ಆಗಲ್ಲ, ಸೇವೆ ಅಂದ್ರೆ ನನಗಾಗಲ್ಲ, ಯಾವುದು ಆಗಲ್ಲ. ಇವತ್ತು ಏನ್ ಮಾತ್ರ ಬೇಕು? ಆಶೀರ್ವಾದ ಬೇಕು, ಆರೋಗ್ಯ ಬೇಕು, ಸಮಾಧಾನ ಬೇಕು, ನೆಮ್ಮದಿ ಬೇಕು, ಒಳ್ಳೇದು ಬೇಕು. 20 ಬಂದಾಗ ದೇವರು ಕಾಪಾಡಕ್ಕೆ ಬರಬೇಕು. ಇಷ್ಟು ಮಾತ್ರ ದೇವರನ್ನ ಬಳಸಿಕೊಳ್ಳುವಂತರಾಗಿರ್ತಾರೆ. ಬೇರೆ ಯಾವುದಕ್ಕೂ ದೇವರ ಸ್ವರವನ್ನು ಕೇಳೋಣ, ದೇವರ ಮಾತನ್ನು ಕೇಳೋಣ, ದೇವರು ನಡೆಸುವಲ್ಲಿ ಎಂಬುದಾಗಿ ಯೋಚನೆ ಮಾಡೋಣ ಸಾಧ್ಯವೇ ಇಲ್ಲ. ಇಲ್ಲಿ ದೇವರಾತ್ಮನು ಅವರನ್ನ ತಡೆದ, ಹೋಗ್ಬೇಡ್ರಿ ಎಂಬುದಾಗಿ. ಮತ್ತೆ 7ನೇ ವಚನಕ್ಕೆ ಬಂದಾಗ ನೋಡ್ಕೊಳ್ತೇವೆ. 7ನೇ ವಚನ ಹೋದಾಗ, ಮೂಸಿಗೆ ಎದುರಾಗಿ ಬಂದಾಗ ಬಿತೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು.
ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಒಂದು ಕಡೆ ತಡೆ ಮಾಡ್ದ, ಇನ್ನೊಂದು ಕಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಯೋಚನೆ ಮಾಡಿ ನೋಡ್ರಿ, ತಡೆ, ಇನ್ನೊಂದು ಕಡೆ ಹೋಗಕ್ ಬಿಡ್ತಿಲ್ಲ. ಎಂತ ಒಂದು ಆಶ್ಚರ್ಯ. ಹಾಗಾದ್ರೆ ನಿಮ್ಮನ್ನು ದೇವರು ತಡೆ ಮಾಡುವನಾಗಿದ್ದಾನೆ. ಬೇಡ, ಅಲ್ಲಿ ಹೋದರೆ ನಿನಗೆ ಆಪತ್ತಿದೆ, ಬೇಡ, ನಿನಗೆ ಅಲ್ಲಿ ಅಪಾಯ ಇದೆ, ಆ ಮಾರ್ಗದಲ್ಲಿ ಹೋಗ್ಬೇಡ, ಈ ಬಿಸ್ನೆಸ್ ಮಾಡಬೇಡ, ಇಂಥವ್ರನ್ನ ಮದುವೆ ಆಗಬೇಡ, ಇಂಥವ್ರನ್ನ ಮದುವೆ ಆಗು, ಇಲ್ಲಿಗೆ ಹೋಗು, ಇಲ್ಲಿಗೆ ಹೋಗ್ಬೇಡ. ಇದನ್ನು ದೇವರ ಆತ್ಮನ ಹೇಳುವ ಕೆಲಸ. ಸುಮ್ಮನೆ ಇರೋದಲ್ಲ. ದೇವರು ಮಾರ್ಗವನ್ನ ನಡೆಸುವನಾಗಿದ್ದಾನೆ. ಆತ ನಿಮಗೆ ಮಾರ್ಗ ತೋರಿಸದೆ ಹೋದರೆ, ಆತ ನಿಮ್ಮನ್ನು ನಡೆಸದೆ ಹೋದರೆ, ಪ್ರಿಯರೇ, ಈ ಮರುಭೂಮಿ ಯಾತ್ರೆಯಲ್ಲಿ ನೀವು ಹೋಗಬೇಕಾದ ಅಂತ್ಯವನ್ನು ಹೋಗಿ ಸೇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ದೇವರಾತ್ಮನು ತಡೆ ಮಾಡ್ದ, ಹೋಗಗೊಡಿಸಲಿಲ್ಲ. ದೇವರು ಹೇಗೆ ನಮ್ಮ ಹತ್ರ ಮಾತಾಡ್ತಾನೆ? 9ನೇ ವಚನವನ್ನ 10ನೇ ವಚನವನ್ನ ಓದಿಕೊಳ್ಳೋಣ. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮೆಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮೆಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನು. ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡ ಕೂಡಲೇ ಮೆಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು. ಇಲ್ಲಿ ಪೌಲನಿಗೆ ಸೇವೆಗೆ ಮಾಡಲಿಕ್ಕೆ ದೇವರಾತ್ಮನು ತಡೆ ಮಾಡ್ದ, ಹೋಗಗೊಡಿಸಲಿಲ್ಲ. ಹೀಗೆ ಆತನು ರಾತ್ರಿಯ ವೇಳೆಯಲ್ಲಿ ಪೌಲನಿಗೆ ಒಂದು ದರ್ಶನವಾಗುತ್ತೆ. ಕೇಳ್ರಿ, ದೇವರು ಹೇಗೆಲ್ಲ ನಮ್ಮನ್ನು ನಡೆಸ್ತಾನೆ? ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸುತ್ತಾನೆ, ವಾಕ್ಯದಿಂದ ನಮ್ಮನ್ನು ನಡೆಸುತ್ತಾನೆ, ದೇವರ ಸ್ವರದಿಂದ ನಮ್ಮನ್ನು ನಡೆಸ್ತಾನೆ. ಇನ್ನೊಂದು, ದರ್ಶನದಿಂದ ದೇವರು ನಮ್ಮನ್ನು ನಡೆಸ್ತಾನೆ. ದರ್ಶನವನ್ನ ದೇವರು ಕೊಡ್ತಾನೆ. ಆ ದರ್ಶನದಲ್ಲಿ ಪೌಲನಿಗೆ ಹೇಳ್ತಾನೆ, ಪೌಲನಿಗೆ ಅಲ್ಲಿ ಮೆಕೆದೋನಿ ಎಂಬ ಊರಿನವರು ಬಂದು ಒಬ್ಬ ನಿಂತುಕೊಂಡು, ನಮಗೆ ಬಂದು ನೆರವಾಗು, ಕಮ್ ಅಂಡ್ ಹೆಲ್ಪ್ ಮೀ, ನಮಗೆ ಬಂದು ಸಹಾಯವಾಗು ಎಂಬುದಾಗಿ ಬೇಡಿಕೊಳ್ತಾ ಇದ್ದ. ಆಗ ಬೆಳಗ್ಗೆ ಎದ್ದಾಗ ಪೌಲನ ಜೊತೆ ಇದ್ರ ಸಂಗಡ ಪೌಲ ಮಾತಾಡ್ತಾನೆ, ಓಹೋ, ಆ ಊರಿಗೆ ದೇವರು ನಮ್ಮನ್ನ ಸೇವೆ ಮಾಡಲಿಕ್ಕಾಗಿ ಕಳಿಸ್ತಾ ಇದ್ದಾನೆ, ಅಲ್ಲಿಗೆ ನಾವು ಹೋಗ್ಬೇಕು, ಇದರ ಅರ್ಥ ಅಂತ ಹೇಳಿ ಎದ್ದು ಆ ಊರಿಗೆ ಅವರು ಸೇವೆ ಮಾಡಲಿಕ್ಕೆ ಹೋದ್ರು ಎಂಬ ನೋಡ್ತೇವೆ. ಆ ಊರ ಹೆಸರೇ ಫಿಲಿಪ್ಪ ಪಟ್ಟಣ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಒಂದು ದೊಡ್ಡ ಆಶೀರ್ವಾದ, ಉಜ್ಜೀವನ ಉಂಟಾಯಿತು ಎಂಬುದಾಗಿ ನೋಡುತ್ತೇವೆ. ಸೇವೆಗೆ ಹೋಗ್ಬೇಡ, ಸೇವೆಗೆ ಹೋಗಲಿಕ್ಕೆ ತಡೆ, ಮತ್ತೆ ಸೇವೆಗೆ ಮಾಡಲಿಕ್ಕೆ ಆಹ್ವಾನ. ದೇವರಾತ್ಮನು ಅಲ್ಲಿ ನಡೆಸಿ ಅವರನ್ನ ಸೇವೆಯನ್ನ ಮಾಡಿಸುವುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಜೀವನದಲ್ಲಿ ದರ್ಶನಗಳ ಮೂಲಕವಾಗಿ ದೇವರು ಮಾತಾಡ್ತಾನೆ. ಎಲ್ಲರೂ ಹೇಳ್ರಿ, ಹೆಂಗ್ ಮಾತಾಡ್ತಾನೆ? ದರ್ಶನ ಮೂಲಕವಾಗಿ ದೇವರು ನಮ್ಮನ್ನ ನಡೆಸ್ತಾನೆ. ದರ್ಶನ ಮೂಲಕವಾಗಿ ಸಂಗತಿಗಳನ್ನ ದೇವರು ತಿಳಿಸ್ತಾನೆ. ಇವತ್ತು ನಮ್ಮ ದೇವರು ದರ್ಶನಗಳಿಂದ, ಪವಿತ್ರಾತ್ಮನಿಂದ ದೇವರು ನಮ್ಮನ್ನ ನಡೆಸುವನಾಗಿದ್ದಾನೆ. ಆಮೇಲೆ ಮೂರನಾಗಿ ನಾವು ನೋಡ್ತೇವೆ, ದೂತರಗಳ ಮೂಲಕವಾಗಿ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನವನ್ನ ಓದಿಕೊಳ್ಳೋಣ. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೇರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನ ಓದಿಕೊಳ್ಳ್ರಿ. 1:19. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಇಲ್ಲಿ ನಾವು ನೋಡುತ್ತೇವೆ, ಯೋಸೇಫನು ಸಜ್ಜನನಾಗಿದ್ದರಿಂದ ತನ್ನ ನಿಶ್ಚಿತಾರ್ಥವಾಗಿರುವಂತ ಮರಿಯಾಳು ಗರ್ಭವತಿಯಾಗಿದ್ದಾನಂತ ತಿಳಿದು ಅವಳನ್ನ ಸೀಕ್ರೆಟ್ ಆಗಿ ಬಿಟ್ಬಿಡೋಣ, ಇವಳೊಂದಿಗೆ ಕುಟುಂಬ ಜೀವನ ಮಾಡೋದು ಬೇಡ, ಇವಳು ಗರ್ಭವತಿಯಾಗಿದ್ದಾಳೆ ಅಂತ ಹೇಳಿ ಬಿಟ್ಟು ಬಿಡಬೇಕಂತಿದ್ದ. ಹೆಂಡತಿಯನ್ನ ಬಿಟ್ಟು ಬಿಡಬೇಕಂತಿದ್ದ. ಅನೇಕ ವೇಳೆಗಳಲ್ಲಿ ನಮ್ಮ ಜೀವನದಲ್ಲಿ ತಂದೆ ತಾಯಿಗಳು ಬಿಟ್ಟು ಬಿಡಬೇಕಂತಿರ್ಬೋದು, ಗಂಡ ನಿಮ್ಮನ್ನು ಬಿಟ್ಟು ಬಿಡ್ಬೋದು ಅಂತ ಇರ್ಬೋದು, ಹೆಂಡತಿ ನಿಮ್ಮನ್ನ ಬಿಟ್ಟು ಬಿಡ್ಬೇಕಂತಿರ್ಬೋದು. ಸಾಕು ನಿನ್ ಜೀವನ ಇವರೊಟ್ಟಿಗೆ ಎಂಬುದಾಗಿ
ಈ ಅನೇಕ ವೇಳೆಗಳಲ್ಲಿ ನಿಮ್ಮ ಹಿರಿಯರು ಅಥವಾ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಆಫೀಸಲ್ಲಿರೋರು ಮೇಲಧಿಕಾರಿಗಳು ನೀನು ಬೇಡ ಎಂಬುದಾಗಿ ತೆಗೆದಾಕ್ಬಿಡ್ಬೋದು, ನಿರಾಕರಿಸಬಹುದು, ನಿನ್ನನ್ನು ರಿಜೆಕ್ಟ್ ಮಾಡಿ ಬಿಡ್ಬಿಡ್ಬೋದು. ಆದರೆ ಪ್ರೇರೆ ಒಂದು ತಿಳ್ಕೊಳ್ರಿ, ಯೋಸೇಫನು ಬಿಟ್ಟು ಬಿಡಬೇಕಂತಿದ್ದ. ಆದರೆ 20ನೇ ವಚನ ನೋಡ್ತೇವೆ, ಅವನು ಇದನ್ನು ಆಲೋಚಿಸುತ್ತಿದ್ದನು. ಕೂಡಲೇ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಾಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆ ಒಬ್ಬ ಮಗನನ್ನು ಅಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಕರ್ತನ ಪ್ರವಾದಿಯ ಮುಖಾಂತರ ಹೇಳಿದ ಮಾತುಗಳು ನೆರವೇರುವಂತೆ ಇದೆಲ್ಲವೂ ಆಯಿತು. 24ನೇ ವಚನ, ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸ್ಕೊಂಡೆ. ಕೇಳ್ರಿ, ಒಂದು ವೇಳೆ ಈ ಯೋಸೇಫನು ರಾಂಗ್ ಆಗಿ ತನ್ನ ಹೆಂಡತಿ ಬಗ್ಗೆ ತಿಳ್ಕೊಂಡು ಬಿಟ್ಟಿದ್ರೆ ಪ್ರೇರೆ ಅವನು ದೊಡ್ಡ ತಪ್ಪು ಮಾಡ್ತಿದ್ದ. ಅವನ ಮೇಲೆ ಒಂದು ದೊಡ್ಡ ಹೊಣೆ ಬರ್ತಿತ್ತು, ಶಾಪಕ್ಕೆ ಒಳಗಾಗ್ತಿದ್ದ. ಬಟ್ ದೇವದೂತನಲ್ಲಿ ಬಂದು ನೋ 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 ಅವಳನ್ನ ಬಿಡಬೇಡ, ಸೇರಿಸ್ಕೋ ಅಂತ ಹೇಳಿದಾಗ ಮತ್ತೆ ಸೇರಿಸ್ಕೊಳ್ತಾನೆ. ನಿಮ್ಮ ಜೀವನದಲ್ಲೂ ಸಹ ಯಾವುದನ್ನು ಸೇರಿಸ್ಕೋ, ಯಾವುದನ್ನು ಬಿಡು ಅಂತ ಹೇಳ್ತಾನೋ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವದೂತನು ಸೇರಿಸ್ಕೊ ಅಂತ ಹೇಳಿದ್ರೆ ಸೇರಿಸ್ಕೋ, ದೇವದೂತನು ಸೇರು ಅಂತ ಹೇಳಿದ್ರೆ ಸೇರು, ದೇವದೂತನು ಸೇರ್ಬೇಡ ಅಂತ ಹೇಳಿದ್ರೆ ಸೇರ್ಬೇಡ. ಪ್ರಿಯ ದೇವಜನರೇ, ಬಿಳಾಮನು ದೇವರ ಮಾತನ್ನು ಕೇಳದೆ ಹೋಗುತ್ತಿರ್ಬೇಕಾದ್ರೆ ಒಂದು ಕತ್ತಿಯನ್ನು ಹಿಡಿದಂತ ಒಬ್ಬ ದೇವದೂತನು ಅವನ ಎದುರುಗಡೆ ನಿಂತ್ಕೊಂಡ. ನೀನು ಹೋಗ್ಕೂಡುದು ಎಂಬುದಾಗಿ ಬಿಳಾಮನಿಗೆ ಅಡ್ಡಿಯಾಗಿ ನಿಂತ್ಕೊಂಡ. ಪ್ರೇರೆ, ಇವತ್ತು ನಮ್ಮ ಜೀವನದಲ್ಲೂ ಸಹ ದೇವರ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ತನ್ನ ದೂತನನ್ನ ಕಳಿಸಿ ನಿನಗೆ ಹೋಗಕ್ಕೋ ಹೋಗ್ಬಾರ್ದು ಎಂಬುದಕ್ಕೆ ಆತನ ಅಪ್ಪಣೆ ಕೊಡುತ್ತಾನೆ. ಅದಕ್ಕೆ ದೇವರು ನಮಗೆ ಉಳಿಗದ ಆತ್ಮಗಳನ್ನ ಹುಟ್ಟಿದ್ದಾರೆ, ನಮಗೆ ಸೇವೆ ಮಾಡಲಿಕ್ಕಾಗಿ ಆತ್ಮಗಳನ್ನ ದೇವರು ಇಟ್ಟಿದ್ದಾರೆ. ಯಾವ ದಾರಿಲಿ ಹೋಗ್ಬೇಕು, ಯಾವ ದಾರಿಲಿ ಹೋಗ್ಕೂಡುದು, ಯಾವ ದಾರಿಲಿ ಹೋದ್ರೆ ನಿನಗೆ ಆಪತ್ತಿದೆ, ಆ ಆಪತ್ತುಗಳಿಂದ ವಿಪತ್ತುಗಳಿಂದ ತಪ್ಪಿಸಲಿಕ್ಕಾಗಿ ದೂತರುಗಳನ್ನ ದೇವರು ದಂಡಿಳಿಸಿ ನಿನ್ನ ಕಾಲು ಕಲ್ಲಿಗೆ ಎಳೆದಂತೆ ಕಾಯಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಅದಕ್ಕೆ ದೇವದೂತರುಗಳ ಮೂಲಕವಾಗಿ ನಿನಗೆ ಮಾರ್ಗದರ್ಶನವನ್ನ ನೀಡುವನಾಗಿದ್ದಾನೆ. ಕನ್ಯೆಯಾಗಿದ್ದ ಮರಿಯಳಿಗೆ ಭಯಪಡಬೇಡ, ದೇವರ ದಯೆ ಹೊಂದಿದವಳೆ, ನೀನು ಗರ್ಭವತಿಯಾಗಿ ಒಂದು ಮಗನನ್ನು ಎಡುವಿ. ಅವಳು ಹೇಳುತ್ತೆ, ಹೇಗೆ ಸಾಧ್ಯ, ಇದು ಹೇಗೆ ಸಾಧ್ಯ? ದೇವರ ಬಾಯಿಂದ ಹೊರಟು ಬಂದ ಮಾತುಗಳು ಎಂದಿಗೂ ನಿಷ್ಫಲವಾಗುವುದಿಲ್ಲ ಅಂತ ದೇವದೂತನು ಹೇಳಿ ಅವಳಿಗೆ ಮಾರ್ಗದರ್ಶನವನ್ನ ಕೊಡುತ್ತಾನೆ. ದೇವದೂತರು ನಿನಗೆ ಮಾತಾಡ್ತಾರೆ, ದೇವದೂತರು ನಿನ್ನನ್ನು ಕೈ ಹಿಡಿದು ನಡ್ಕೊಂಡು ಹೋಗ್ತಾರೆ. ಪೇತ್ರನು ಸೆರೆಮನೆಯಲ್ಲಿದ್ದಾಗ ಅಲ್ಲಿ ಸಭೆಯವರು ಅವನಿಗಾಗಿ ಪ್ರಾರ್ಥನೆ ಮಾಡ್ತಿದ್ದ ವೇಳೆಯಲ್ಲಿ ದೇವದೂತನು ಬಂದು ಅವನ ಪಕ್ಕೆಯನ್ನು ತಟ್ಟಿ ಎಬ್ಬಿಸಿ ಎದ್ದೇಳು ಅಂತ ಎಬ್ಬರಿಸ್ಕೊಂಡು ಅವನ ಮುಂದೆ ಇದ್ದ ಬಾಗಿಲುಗಳನ್ನು ತರ್ಕೊಂಡು ಹೊರಗಡೆ ಕರ್ಕೊಂಡು ಬಂದ. ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲೂ ಸಹ ದೇವರು ನಿನ್ನನ್ನು ತಟ್ಟಿ ಎಬ್ಬಿಸಿ ನಿನ್ನ ಮುಂದೆ ಇದ್ದ ಬಾಗಿಲುಗಳನ್ನು ತೆರೆದು ಅದ್ಭುತವಾದ ರೀತಿಯಲ್ಲಿ ನಿನ್ನನ್ನು ಹೊರಗಡೆ ಕೊಂಡು ಬರಲಿಕ್ಕೆ ದೇವದೂತರುಗಳನ್ನು ದೇವರು ನಿನಗಿಟ್ಟಿದ್ದಾರೆ. ಯಾಕೆ ದೇವದೂತರು ಇಟ್ಟಿದ್ದಾರೆ ಅಂದ್ರೆ ನಿನಗೆ ಮಾರ್ಗದರ್ಶನ ತೋರಿಸುವುದಕ್ಕಾಗಿ. ಇವ ನಾಟ್ ಅಲೋನ್, ನೀನು ಒಬ್ಬಂಟಿಗರಲ್ಲ, ನೀವು ಏಕಾಂಕಿಗಳಲ್ಲ, ನೀವು ಕೈ ಬಿಡಲ್ಪಟ್ಟವರಲ್ಲ, ನೀವು ತೊರೆದು ಬಿಡಲ್ಪಟ್ಟವರಲ್ಲ. ಪವಿತ್ರಾತ್ಮರು ನಿಮ್ಮನ್ನು ನಡೆಸುತ್ತಾನೆ. ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಕರ್ತನು ನಿಮ್ಮೊಂದಿಗೆ, ಆತನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ದೇವದೂತರ ಮೂಲಕವಾಗಿ ನಡೆಸುವನಾಗಿದ್ದಾನೆ, ತನ್ನ ಸೇವಕರ ಮೂಲಕವಾಗಿ ನಡೆಸುವನಾಗಿರ್ತಾನೆ. ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತಾಯ 1ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡಿಕೊಳ್ಳುತ್ತೇವೆ. 1:13 ಓದಿಕೊಳ್ಳೋಣ. ಜೆರುಬ್ಬಾಬೆಲನ ಅಬೀಹೂದನನ್ನು ಪಡೆದನು. ಲೂಕ 1:13 ಅನ್ನಿಸ್ತೇನೆ. ಲೂಕ, ಓಕೆ, ಹಾ, ಸಾರಿ, ಮತ್ತಾಯ 2:13. ಮತ್ತಾಯ 2:13 ಓದಿಕೊಳ್ಳೋಣ. ಮತ್ತಾಯನ ಬರೆಸುವ 2:13. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಇಲ್ಲಿ ನೋಡ್ರಿ, ದೇವದೂತನು ಯೋಸೇಫನನ್ನ ನಡೆಸ್ತಿದ್ದಾನೆ. ಯೋರೋದನು ಮಕ್ಕಳನ್ನ ಕೊಲ್ತಿದ್ದಾನೆ. ಅದಕ್ಕಾಗಿ ನೀನು ಮಗುವನ್ನ ಹೊತ್ತುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು.
ಹಲೋ ಕೇಳ್ರಿ, ದೇವರು ನಮ್ಮನ್ನ ನಡೆಸುವನಾಗಿದ್ದಾನೆ. ಹೇಗೆ? ದೇವರ ವಾಕ್ಯದಿಂದ, ಪವಿತ್ರಾತ್ಮರಿಂದ, ದೇವದೂತರ ಮೂಲಕವಾಗಿ. ಇಲ್ಲಿ ಯೋಸೇಫನಿಗೆ ದೇವದೂತನ ಹೇಳ್ತಾ ಇದ್ದೇನೆ, ಈ ಮಗುವನ್ನು ಹೊತ್ತುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗು, ನಾನು ಹೇಳೋ ತನಕ ನೀನು ಅಲ್ಲೇ ಇರಬೇಕು. ಯಾಕಂದ್ರೆ ಹೇರೋದನು ಈ ಕೂಸನ್ನ ಕೊಲ್ಲಬೇಕೆಂದು ಹುಡುಕುತ್ತಿದ್ದಾನೆ. ನಿನ್ನ ಜೀವನದಲ್ಲಿ ನಿನ್ನನ್ನ, ನಿನ್ನ ಕುಟುಂಬವನ್ನ, ನಿನ್ನ ಬಿಸ್ನೆಸ್ ಅನ್ನ, ನಿನ್ನ ಹಣವನ್ನ, ನಿನ್ನ ಸಮಾಧಾನವನ್ನ, ನಿನ್ನ ಶಾಂತಿಯನ್ನ, ನಿನ್ನ ಆರೋಗ್ಯವನ್ನ ಕೊಲ್ಲುವಂತ, ಹಾಳು ಮಾಡುವಂತ, ಕದ್ದುಕೊಳ್ಳುವಂತ, ಕೊಯ್ಯುವಂತ, ಹಾಳು ಮಾಡುವಂತ, ನಾಶ ಮಾಡುವಂತ ನಾಶನದಿಂದ ತಪ್ಪಿಸಲಿಕ್ಕಾಗಿ ದೇವದೂತರು ನಿನಗೆ ವಾಕ್ಯವನ್ನು ಹೇಳ್ತಾರೆ. ದೇವದೂತರು ನಿನ್ನೊಟ್ಟಿಗೆ ಮಾತನಾಡುವರಾಗಿದ್ದಾರೆ. ಪ್ರೈಸ್ ಗಾಡ್. ಇವತ್ತು ಅನೇಕರ ಬಿಸ್ನೆಸ್ಗಳು ಬಿದ್ದೋಗ್ತದೆ, ಅನೇಕರ ವ್ಯವಹಾರಗಳು ನಾಶವಾಗ್ತಾ ಇದೆ, ಅನೇಕರ ಜೀವನದಲ್ಲಿ ಆರ್ಥಿಕವಾಗಿ ಬಿದ್ದು ಹೋಗ್ತಾ ಇದೆ, ಅನೇಕರ ಜೀವನದಲ್ಲಿ ಆರೋಗ್ಯ ಬಿದ್ದು ಹೋಗ್ತಾ ಇದೆ, ಅನೇಕರ ಕುಟುಂಬ ಜೀವನ ಬಿದ್ದು ಹೋಗ್ತಾ ಇದೆ. ಕಾರಣ ದೇವರ ಸ್ವರಕ್ಕೆ ಕಿವಿಗೊಡದೆ ತಾನಾಗಿ 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 ಎಲ್ಲವನ್ನ ಮಾಡಿ 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 ನಾವು ತಿಳ್ಕೊಂಡಿದ್ದೀವಿ. ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಚರ್ಚೆಗೆ ಹೋಗ್ತಾ ಇದ್ದೀನಿ, ನನಗೆ ಯಾಕೆ ಹೀಗೆ ಎಂಬುದಾಗಿ. ನಿನಗೆ ಯಾಕೆ ಹೀಗೆ ಅಂದ್ರೆ ದೇವರು ಹೇಳೋದನ್ನ ಕೇಳ್ತಾ ಇಲ್ಲ. ಸ್ವಲ್ಪ ತಡಿ, ಯಾತನ ಏನ್ ಹೇಳ್ತಾನೋ ಹಾಗೆ ಕೇಳು. ನನಗೆ ದೇವರು ಹೇಳಿದ್ರು, ನನಗೆ ದರ್ಶನ ಆಯಿತು, ದೇವದೂತನು ಹಿಂಗೆ ಹೇಳ್ದ, ವಾಕ್ಯದಲ್ಲಿ ಹೀಗೆ ಬರೆದಿದೆ ಎಂಬುದಾಗಿ ಹೇಳಲಿಕ್ಕೆ ನಿನಗೇನು ಉಂಟಾ? ಒಂದು ಬಿಸ್ನೆಸ್ ಮಾಡ್ತೀಯಾ, ದೇವ್ರು ಹೇಳಿದ್ರು ಅಂತ ಬಿಸ್ನೆಸ್ ಮಾಡ್ತಾ ಇದೀಯಾ? ಮದುವೆ ಆಗ್ತೀಯಾ, ದೇವ್ರು ಹೇಳಿದ್ರು ಅಂತ ಆಗ್ತಾ ಇದೀಯಾ? ಅಥವಾ ಯಾವುದೋ ಒಂದು ಕಾರ್ಯ ಆಗ್ತದೆ, ಆ ಕಾರ್ಯ ಇದು ದೇವ್ರ ವಾಕ್ಯ ಉಂಟಾ, ದೇವ್ರು ನನಗೆ ಹೇಳಿದ್ರು ಅಂತ ಹೇಳಕ್ಕೆ ನಿನಗೆ ಇದೆಯಾ? ಇಲ್ಲ. ಎಲ್ಲ ನೀನೇ 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 ಎಲ್ಲ ನೀನೇ. ನೀನೇ ಹೀರೋ, ನೀನೇ ದೇವರು. ನಿನ್ ಮನೆಗೆ, ನಿನ್ ಹೊಟ್ಟೆನೆ ನಿನಗೆ ದೇವರು, ನಿನ್ ಬಿಸ್ನೆಸ್ ನಿನಗೆ ದೇವರು, ನಿನ್ ಓನರೇ ನಿನಗೆ ದೇವರು, ನಿನ್ ಕೆಲಸನೇ ನಿನಗೆ ದೇವರು. ಸ್ವಲ್ಪ ತಡಿ, ದೇವರು ಹೇಳೋದನ್ನು ಕೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೌಲನು ತನ್ನ ಕಳೆದು ಹೋದ ಕತ್ತೆಯನ್ನ ಹುಡುಕಿಕೊಂಡು ಹೋದಾಗ ಸಿಗದೆ ವಾಪಸ್ ಹೋಗ್ಬೇಕಾದ್ರೆ ಅವನ ಆಳು ಹೇಳ್ತಾನೆ, ಇಲ್ಲೊಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿ ಹತ್ರ ಹೋಗಿ ನಾವೇನ್ ಮಾಡೋಣ, ಕಳೆದು ಹೋದಂತ ಕತ್ತೆಯನ್ನ ಕೇಳೋಣ ಬಾ ಅಂತ ಹೋದಾಗ ಆ ಪ್ರವಾದಿ ಹೇಳ್ತಾನೆ, ಹೋಗು, ನಿನ್ನ ಕತ್ತೆ ಏನಾಗುತ್ತೆ, ಸಿಗುತ್ತೆ. ಅವ್ರು ವಾಪಸ್ ಹೋಗುವಾಗ ಪ್ರವಾದಿ ಹೇಳ್ತಾನೆ, ಸ್ವಲ್ಪ ತಾಳು, ಸ್ವಲ್ಪ ತಡಿ, ನಿನಗೆ ಹೇಳಬೇಕಾದ ದೈವೋಕ್ತಿ ಇದೆ, ನಿನಗೆ ಹೇಳಬೇಕಾದ ಒಂದು ಮಾತಿದೆ. ಸೌಲನು ನಿಂತ್ಕೊಳ್ತಾನೆ. ಅವಾಗ ಹೇಳ್ತಾನೆ, ದೇವರು ನಿನ್ನನ್ನು ಇಸ್ರೇಲರಿಗೆ ಅರಸನಾಗಿ ಮಾಡಿದ್ದಾನೆ ಅಂತ ಹೇಳಿ ಅವನನ್ನ ಅಭಿಷೇಕ ಮಾಡಿ ಕಳಿಸುವನಾಗಿದ್ದಾನೆ. ಪ್ರವಾದಿ ಹೇಳ್ತಾನೆ, ಸ್ವಲ್ಪ ತಡಿ, ನಿನಗೆ ಹೇಳಬೇಕಾದ ದೈವೋಕ್ತಿ ಇದೆ. ಈ ಒಂದು ಡಿಸೆಂಬರ್ ಅಲ್ಲಿ, ಈ 25 ಕಡೆಯದಾಗಿ ಬಂದು ಸ್ವಲ್ಪ ತಡೀರಿ, ದೇವರ ಸಮ್ಮುಖದಲ್ಲಿ ಕಾದಿರ್ರಿ. ವೇಟ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ಪ್ರಾರ್ಥನೆಯಲ್ಲಿ ಕಾದಿರ್ರಿ, ಸಾಧ್ಯವಾದರೆ ಉಪವಾಸವದಲ್ಲಿ ಕಾದಿರ್ರಿ, ಸಾಧ್ಯವಾದರೆ ಬೈಬಲ್ ಓದಲ್ಲಿ ಕಾದಿರ್ರಿ. ಟೇಕ್ ಎ ಟೈಮ್. ಇಡೀ ವರ್ಷ ಏನು ಗಂಟೆ ಹಾಕಿ ನೀನ್ ಏನ್ ಮಾಡ್ಕೊಂಡಿದ್ದೆ, ಎಲ್ಲವೂ ಏನು ಮಾಡಿದ್ದಿಲ್ಲ, ಸ್ವಲ್ಪ ಟೈಮ್ ತಗೋ. ಒಂದು 3 ದಿನ 2 ದಿನ ದೇವರ ಸಮ್ಮುಖದಲ್ಲಿ ಕಳೆ. ಅಲ್ಲಿ ಜಿಗಿಬೇಡ, ಕುಣಿಬೇಡ, ಅಲ್ಲಿ ಹಾರಾಡಬೇಡ, ಅಲ್ಲಿ ಏನು ಮಾಡಬೇಡ, ಸೈಲೆಂಟ್ ಆಗಿರು. ದೇವರೇ, ಈಗ ನಿನ್ನ ದಾಸನು ನೀನ್ ಏನ್ ಹೇಳ್ತೀಯ ಕೇಳ್ತೀನಿ ಎಂಬುದಾಗಿ. ನೀನ್ ಬರೀ ನೀನ್ ಹೇಳದೆ ಸಾಕು, ಸ್ಟಾಪ್ ಮಾಡು. ನೀನ್ ಕೂಗೋದು, ನೀನ್ ಅಳೋದು, ನಿನ್ ಪ್ರಾರ್ಥನೆ ದೇವ್ರು ಕೇಳ್ತಾ ಇಲ್ಲ. ನಾನು ಹೇಳೋದು ಕೇಳಯ್ಯ ಸಾಕು, ನಾನು ಹೇಳೋದು ಮಾತು ಕೇಳು. ಇವತ್ತು ಪ್ರಾರ್ಥನೆ ಅಂದ್ರೆ ವಟ 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 ಗಳಗಳ ಗಳಗಳ ಅಂತ ಅಳೋದು, ಕೈ ಪ್ರಾರ್ಥನೆ ಮಾಡಿ ಇದೇ ಆಗ್ಬಿಟ್ಟಿದೆ. ದೇವ್ರ ಹತ್ರ ಸ್ಟಾಪ್, ನೀನೇನ್ ಪ್ರಾರ್ಥನೆ ಮಾಡಬೇಡ, ನೀನೇನು ಕೂಗಾಡ್ಬೇಡ. ನೀನು ಕೂಗಿದ್ರೆ ನಾನೇನ್ ಮಾಡಕ್ಕಾಗಲ್ಲ. ನೀನು ಮೌನವಾಗಿದ್ರೆ ನಾನು ಏನಾದ್ರೂ ಮಾಡ್ತೀನಿ. ನೀನು ಮೌನವಾಗಿರು, ನಾನು ಮಾಡ್ತೀನಿ. ನೀನು ಮೌನವಾಗಿರು, ನಾನು ಮಾತಾಡ್ತೀನಿ, ಕೇಳು. ಯೋಬನಿಗೆ ಹೇಳಿದ್ರು, ನೀನು ಸುಮ್ಮನೆ ಇರು, ಮಾತಾಡಬೇಡ, ನಾನು ಮಾತಾಡ್ತೀನಿ, ಕೇಳಿ. ಇವಾಗ ಇಷ್ಟು ವರ್ಷ, ಇಷ್ಟು ದಿನ ಬೇರೆ ನೀನೇ ಮಾತಾಡದೆ, ನಿನ್ ದಾರಿನೇ ಹೋಯ್ತು, ನಿನ್ ಮಾರ್ಗದಲ್ಲಿ ನಡೆದೆ, ನಿನ್ ಜೀವಿತನೇ ಆಯ್ತು. ಹೀಗೆ ತರ ಮುಂದೆ ಒರೆಸಿದ್ರೆ ನಿನ್ನ ಜೀವಿತ ಮುಂದೆ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡ್ರು. ಸ್ಟಾಪ್, ನಿಲ್ಸು, ಒಂದು ಅಂತ್ಯಕ್ಕೆ ಬಾ. ಇನ್ನು ಹೋಗ್ಬೇಡ. ಇನ್ನು ನಿಮ್ ಬಗಲ ಇದೆ, ಶಕ್ತಿ ಇದೆ, ಅದು ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಉಲ್ಟಾ ಮಾಡಿತೀನಿ, ಬಲ್ಟಿ ಹೊಡಿತೀನಿ, ಎಲ್ಲ ಯಾವುದು ನಡೆಯಲ್ಲ.
ಈ ದೊಂಬರಾಟಗಳೆಲ್ಲ ನಿನ್ ಜೀವನದಲ್ಲಿ ಕಡೆದಾಗಿ ಏನಾಗುತ್ತೆ, ಏನು ಇಲ್ದಾಗುತ್ತೆ. ಬಹಳ ಜನ ದೊಂಬರಾಟ ಆದವರು ಎಲ್ಲ ಅಲ್ಕಿ ತಾವುಗಳ ತರ ಆಗ್ಬಿಟ್ಟಿದ್ದಾರೆ. ನಾನು ನೋಡಿದ್ದೀನಿ. ದೇವರ ಮಾತನ್ನು ಕೇಳಿದವರು ಹಸಿರು ಹುಲ್ಲುಗಾವಲುಗಳಲ್ಲಿಯೂ ವಿಶ್ರಾಂತಿಕರ ನೀರಿನ ಬಳಿಯಲ್ಲಿ ಬರುವಂತರಾಗಿರ್ತಾರೆ. ದೇವರ ಮಾತನ್ನು ಕೇಳಿದವರು ನೀರಿನ ಕಾಲುವೆ ಬಳಿಯಲ್ಲಿ ನೆನಪಟ್ಟಂತ ಮರಕ್ಕೆ ಹೋಲಿಕೆ ಆಗಿರುವುದು ನಾನು ನೋಡುತ್ತೇನೆ. ನೀತಿವಂತನು ಖರ್ಜೂರದ ಮರದಾಗೆ ಆತನು ವೃದ್ಧಿಯಾಗಿರುವುದು ನಾನು ನೋಡಿದ್ದೇನೆ. ಪ್ರೈಸ್ ಗಾಡ್. ಅದಕ್ಕೆ ಎಲ್ಲವನ್ನು ಸ್ಟಾಪ್ ಮಾಡಿ, ನಿನ್ನ ನಾಟಕ, ನಿನ್ನ ಕೂಗೋದು, ನಿನ್ನ ಎಲ್ಲ ವರ್ತನೆ, ನಿನ್ನ ಎಲ್ಲ ಗಿಮಿಕ್ಸು, ನಿನ್ನ ಎಲ್ಲ ವೇಷ ಎಲ್ಲವನ್ನು ಸ್ಟಾಪ್ ಮಾಡು. ದೇವರಿಗೆ ಎಲ್ಲ ಗೊತ್ತಿದೆ ನೀನು ಯಾರು ಅಂತೇಳಿ, ನೀನು ಎಂಥವನಂತ ದೇವರಿಗೆ ಗೊತ್ತಿದೆ, ನಿನ್ನ ಪ್ರಾಬ್ಲಮ್ ಏನಂತ ಗೊತ್ತಿದೆ, ನೀನು ಎಂಥ ವ್ಯಕ್ತಿ ಅಂತ ದೇವರಿಗೆ ಗೊತ್ತಿದೆ. ಅದಕ್ಕೆ ಎಲ್ಲವನ್ನು ಗೊತ್ತಾಗಿ, ದೇವರೇ ನಾನು ಯಾಕೋಬ ಅಪ್ಪ, ನಾನು ಯಾಕೋಬ ಸ್ವಾಮಿ, ನಾನು ಬರೀ ಓಡ್ತಾನೆ ಇದ್ದೆ ದೇವರೇ. ಯಾಕೋಬನು ಸುಮಾರು ವರ್ಷ ಹೆಂಡತಿಗಾಗಿ ಓಡ್ದ, ಮಾವನಿಗಾಗಿ ದುಡಿಲಿಕ್ಕಾಗಿ ಓಡ್ದ, ತನ್ನ ಆಸ್ತಿ ಮಾಡಕ್ಕೆ ಓಡ್ದ. ಇವತ್ತು ನಿನ್ನ ಜೀವನದಲ್ಲಿ ನೀನು ಓಡ್ದೆ, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ಆ ತರ ಮಾಡ್ಬೇಕು, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಎಲ್ಲ ಮಾಡ್ದೆ. ಈಗ ದೇವರು ಯಾಕೋಬನನ್ನ ಒಂದು ಸ್ಥಳದಲ್ಲಿ ಹಿಡಿತಾರೆ. ಇವತ್ತು ನೀವು ನಿಂತ್ಕೋ, ಈಗೋ ದೇವರೇ ನಾನೇನಾಗ್ಬೇಕು, ನೀನು ಇನ್ನು ಯಾಕೋಬನಲ್ಲ ಇಸ್ರೇಲ್ ಆಗ್ತೀಯ, ಹೋಗು ಅಂತ ಹೇಳಿ ಕಳಿಸಿದ್ರು. ಹಲ್ಲೆಲೂಯಾ. 2026 ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬೇಕಾ? ಮಾರ್ಗದರ್ಶನ ಬೇಕಾ? ನಿನ್ನ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಬೇಕಾ? ಆರೋಗ್ಯದಲ್ಲಿ ಬೆಳವಣಿಗೆ ಬೇಕಾ? ಹಣಕಾಸಲ್ಲಿ ಬೆಳವಣಿಗೆ ಬೇಕಾ? ನಿನ್ನ ತಲೆ ಎತ್ತಲ್ಪಡಬೇಕಾ? ನಿನ್ನ ಚರಿತ್ರೆ ಮಾರ್ಪಡಬೇಕಾ? ಈಗ ಇರೋದಕ್ಕಿಂತಲೂ ಉನ್ನತವಾದ ಮಟ್ಟಕ್ಕೆ ಹೋಗ್ಬೇಕಾ? ಆಳವಾಗಿ ಕ್ರಿಸ್ತನಲ್ಲಿ ಬೆಳಿಬೇಕಾ? ಸ್ಟಾಪ್, ಎಲ್ಲವನ್ನು ನಿಲ್ಲಿಸು. ನಿನ್ನ ನಾಟಕ, ನಿನ್ನ ದೊಂಬರಾಟ ಎಲ್ಲವನ್ನು ಬಿಟ್ಟಾಕಿ ನೀನು ದೇವರ ಹತ್ರ, ದೇವರೇ ಈಗೋ ನಾನಿದ್ದೇನೆ ಸ್ವಾಮಿ, ನೀನು ಹೇಳು ನಾನು ಕೇಳುತ್ತೇನೆ, ನೀನು ಮಾತನಾಡು ನಾನು ಕೇಳುತ್ತೇನೆ. ಪ್ರೈಸ್ ಗಾಡ್. ದೇವರಾತ್ಮನು ಮಾತಾಡ್ತಾನೆ. ಕಡೆದಾಗಿ ಪವಿತ್ರಾತ್ಮರು ನಮ್ಮನ್ನ ಪ್ರೇರೇಪಿಸುತ್ತಾನೆ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಪ್ರೈಸ್ ಅಲ್ಲ. ಕಡೆದಾಗಿ ನಾವು ನೋಡ್ತೀವಿ ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಪ್ರೈಸ್ ಗಾಡ್. ಇಲ್ಲಿ ಕನ್ನಡದಲ್ಲಿ ಮಕ್ಕಳು ಅಂತ ಹಾಗೆ. ಮಕ್ಕಳಂದ್ರೆ ಯಾರು? ಬಾಲ್ಯ. ಆದ್ರೆ ಬೇರೆ ಭಾಷೆಗಳಲ್ಲಿ ನಾವು ನೋಡ್ಬೇಕಾದ್ರೆ ಚಿಲ್ಡ್ರನ್ಸ್ ಅಂತ ಇಂಗ್ಲಿಷಲ್ಲಿ ಹಾಕಿಲ್ಲ, ಚೈಲ್ಡ್ ಅಂತ ಹಾಕಿಲ್ಲ, ಸನ್ಸ್ ಅಂದ್ರೆ ಪುತ್ರರು. ಅಂದ್ರೆ ಈಗ ನಮ್ಮ ದೇಶದ ಕಾನೂನು ಪ್ರಕಾರ 18 ವಯಸ್ಸು ಮೇಲ್ಪಟ್ಟವರು ಪುತ್ರರು. ಹಾಗೆ ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡುವರು ಪುತ್ರರಾಗಿರ್ತಾರೆ. ದೇವಜನರೇ, ದೇವರ ಆತ್ಮನು ನಮ್ಮ ಒಳಗಿದ್ದುಕೊಂಡು ಆತನು ಏನ್ ಮಾಡ್ತಾನೆ? ನಡೆಸುವನಾಗಿದ್ದಾನೆ, ಪ್ರೇರೇಪಣೆ ಕೊಡುವನಾಗಿದ್ದಾನೆ. ಒಂದು ವೇಳೆ ದರ್ಶನ ಆಗದೆ ಇರಬಹುದು, ದೇವರ ಸ್ವರ ನೀನು ಕೇಳದೆ ಇರಬಹುದು. ಹೆಂಗ್ ದೇವ್ರು ಮಾತಾಡ್ತಾನೆ, ಹೆಂಗ್ ದರ್ಶನ ಆಗುತ್ತೆ, ಹೆಂಗ್ ದೇವ್ರ ಸ್ವರ ಕೇಳೋದು, ಹಂಗು ನನ್ನ ಕೇಳಿ ದೇವ್ರು ಮಾತಾಡ್ತಾನ, ನನ್ನೊಟ್ಟಿಗಿದಾನ. ಒಂದು ವೇಳೆ ದೇವರ ಪವಿತ್ರಾತ್ಮನ ದರ್ಶನ ಇಲ್ಲದೆ ಇರಬಹುದು, ಪವಿತ್ರಾತ್ಮನ ಸ್ವರ ನೀನು ಕೇಳದೆ ಇರಬಹುದು. ಆದರೆ ಇನ್ನೊಂದು ಎಲ್ಲರಿಗೂ ಇರುವಂತದ್ದಾಗಿದೆ. ಎಲ್ಲರೂ ದೇವ್ರ ಸ್ವರ ಕೇಳ್ತಾರಂತಿಲ್ಲ, ಎಲ್ಲರಿಗೂ ದೇವದೂತರು ಪ್ರತ್ಯಕ್ಷರಾಗ್ತಾರೆ ಎಂಬುದಾಗಿಲ್ಲ, ಎಲ್ಲರೂ ದರ್ಶನ ಬೀಳುತ್ತೆ ಎಂಬುದಾಗಿಲ್ಲ. ಆದರೆ ಎಲ್ಲರಿಗೂ ನಮ್ಮ ಒಳಗಿರುವ ಪವಿತ್ರಾತ್ಮರು ನಮ್ಮನ್ನ ಪ್ರೇರೇಪಿಸುವನಾಗಿದ್ದಾನೆ. ನಮ್ಮನ್ನ ಒಳಗಡೆ ಇದ್ದುಕೊಂಡು ಆತನು ನಮ್ಮನ್ನ ಏನ್ ಮಾಡುತ್ತಾನೆ? ಆತನು ನಮ್ಮನ್ನ ನಡೆಸುವನಾಗಿದ್ದಾನೆ. ಒಂದು ಕಡೆ ಹೋದ್ರೆ ಗಲಿಬಿಲಿ ಆಗ್ತಾ ಇರ್ತದೆ, ಅಲ್ಲಿ ಹೋಗ್ಕೂಡುದು. ಇನ್ನೊಂದು ಕಡೆ ಹೋದ್ರೆ ಸಮಾಧಾನ ಇರ್ತದೆ, ಆ ಸಮಾಧಾನದ ಮಾರ್ಗದಲ್ಲಿ ಹೋಗ್ಬೇಕು. ಸೊ ಒಳಗಡೆ ಇದ್ದುಕೊಂಡು ನಮ್ಮನ್ನ ಎಡಕ್ಕೆ ಬಲಕ್ಕೆ ಏಕೆ ನಡೆಸ್ತಿದ್ದಾನೆ? ನಿನ್ನನ್ನು ಹಾಳು ಮಾಡೋದಕ್ಕಾಗಿಲ್ಲ. ಅನೇಕರು ತಪ್ಪಾಗಿ ತಿಳ್ಕೊಂಡಿರೋದ್ರೆ, ಅಯ್ಯೋ ದೇವರ ಆತ್ಮನ ಮಾತು ಕೇಳ್ಕೊಂಡ್ರೆ, ಸೇವಕರ ಮಾತು ಕೇಳ್ಕೊಂಡ್ಬಿಟ್ರೆ ನನ್ನ ಜೀವನ ಅಷ್ಟೇ ಮುಗಿದೋಗ್ಬಿಡ್ತದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟು ಜನ ದೇವ್ರ ಮಾತು ಕೇಳಿದೇನೆ, ಸೇವಕರ ಮಾತು ಕೇಳಿದರೆ ಇವತ್ತೇನು ಉದ್ಧಾರ ಆಗ್ಬಿಟ್ರ? ಏನು ಕೋಟೆ ಕಟ್ಬಿಟ್ರ? ಇಲ್ವಲ್ಲ.
ಸೇವಕರ ಮಾತು ಕೇಳಿದಾಗ, ದೇವರ ಮಾತು ಕೇಳಿದಾಗ ಚೆನ್ನಾಗಿ ತಾನೇ ಇದ್ದೆ, ಸುಖವಾಗಿ ತಾನೇ ಬಾಳದೆ, ಅಭಿವೃದ್ಧಿ ತಾನೇ ಕಾಣದೆ. ಈಗ ಯಾವುದು ದೇವ್ರ ಮಾತು ಇಲ್ಲ, ಸೇವಕರು ಮಾತು ಹೇಳಿದಾಗ ಇವತ್ತು ನಿನ್ನ ಜೀವಿತದಲ್ಲಿ ಏನ್ ತಾನೇ ಕಂಡಿದ್ಯಾ? ಇಲ್ಲಲ್ಲ. ಅದಕ್ಕೆ ತಿರುಗಿ ರಿಪೆಂಟ್, ಮನ ತಿರುಗಿ ದೇವರ ಬಳಿಗೆ ಬಾ, ದೇವರ ಸ್ವರವನ್ನ ಕೇಳು, ದೇವರ ಆಲೋಚನೆಯನ್ನ ಕೇಳು. ದೇವರ ಆತ್ಮನು ಇಂದ ಯಾರ್ಯಾರು ನಡೆಸ್ಕೊಳ್ತಾರೆ ಎಲ್ಲರನ್ನು ದೇವ್ರು ನಡೆಸ್ಬೇಕಂತಾನೆ ಇರೋದು, ನಿನ್ನನ್ನೂ ನಡೆಸ್ಬೇಕಂತಿದ್ದಾನೆ. ಇವತ್ತು ದೇವರಾತ್ಮನೇ ನನ್ನನ್ನು ನಡೆಸು, ನನ್ನೊಳಗೆ ವಾಸ ಮಾಡುವ ಪವಿತ್ರಾತ್ಮರೇ ಈ ದಿನ ನನ್ನನ್ನು ನಡೆಸು. ಫಾದರ್ ಅವರು ಆಡಿದರೆ, ನನ್ನೊಳಗೆ ವಾಸ ಮಾಡುವ ಪವಿತ್ರಾತ್ಮರೇ ಈ ದಿನವೂ ನನ್ನನ್ನು ನಡೆಸು, ನಿನ್ನ ಚಿತ್ತದಂತೆ ನನಗೆ ಬೋಧಿಸು. ದೇವರ ಚಿತ್ತವನ್ನು ಅರಿತವರು ಪವಿತ್ರಾತ್ಮರು. ನೀನು ಫ್ಯೂಚರ್ ಏನಾಗ್ಬೇಕೆಂಬುದಾಗಿ ಅರಿತವನು ಪವಿತ್ರಾತ್ಮರು. ನೀನು ಮುಂದೆ ಏನಾಗ್ಬೇಕೆಂಬುದಾಗಿ ಅರಿತವನು ಪವಿತ್ರಾತ್ಮರು. ಆ ಪವಿತ್ರಾತ್ಮರ ಕೈಯಲ್ಲಿ ನಿನ್ನನ್ನು ಒಪ್ಪಿಸಿಕೊಡ್ರಿ. ಪೌಲ್ ಹೇಳ್ತೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸುತ್ತಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾನು, ನನ್ನದು, ನನಗಾಗಿ ಎಂಬುದನ್ನ ಪ್ರೇರೆ ಇವತ್ತು ಹಾಕಿಕೊಂಡಂತ ಈ ವೇಷಗಳನ್ನ ಕಳಚಿ ಬಿಸಾಡ್ರಿ. ಇನ್ನು ನಾನಲ್ಲ ಅಂತ ಹೇಳ್ರಿ, ಇನ್ನು ಯೇಸುವೇ ನನ್ನಲ್ಲಿ ಬಾಳಲಿ, ಇನ್ನು ಪವಿತ್ರಾತ್ಮರೇ ನನ್ನನ್ನು ನಡೆಸಲಿ, ಇನ್ನು ದೇವದೂತರು ನನ್ನನ್ನು ನಡೆಸಲಿ, ದರ್ಶನಗಳು ನನ್ನನ್ನು ನಡೆಸಲಿ, ವಾಕ್ಯ ನನ್ನನ್ನು ನಡೆಸಲಿ, ಪವಿತ್ರಾತ್ಮರು ನನ್ನನ್ನು ನಡೆಸಲಿ ಎಂಬುದಾಗಿ ಪವಿತ್ರಾತ್ಮರಿಗೆ ನಮ್ಮನ್ನು ಸಮರ್ಪಿಸಿಕೊಟ್ಟವರಾಗಿ ನಾವು ಕಾಣಲ್ಪಡೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರು ನಮ್ಮನ್ನ ತನ್ನ ಮಾತಿನ ಮೂಲಕವಾಗಿ ನಡೆಸ್ತಾನೆ, ವಾಕ್ಯ ಓದೋದ್ರ ಮೂಲಕವಾಗಿ ನಡೆಸ್ತಾನೆ, ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸ್ತಾನೆ, ದರ್ಶನಗಳ ಮೂಲಕವಾಗಿ ನಡೆಸ್ತಾರೆ, ದೇವದೂತರುಗಳ ಮೂಲಕವಾಗಿ ನಡೆಸ್ತಾರೆ. ಕಡೆಯದಾಗಿ ನಾವು ನೋಡಿದ್ವಿ, ನಮ್ಮನ್ನ ಪವಿತ್ರಾತ್ಮರು ಪ್ರೇರೇಪಿಸುವನಾಗಿದ್ದಾನೆ, ನಮ್ಮನ್ನ ಆತನು ಲೀಡ್ ಮಾಡುವನಾಗಿದ್ದಾನೆ. ಐಸ್ ಎ ಲೀಡರ್, ಆತನು ಲೀಡರ್, ನಾವಲ್ಲ ಲೀಡರ್. ಹಲ್ಲೆಲೂಯಾ. ಆತನು ಲೀಡರ್ ಆಗಿದ್ದಾನೆ, ಆತನು ನಡೆಸುವನಾಗಿದ್ದಾನೆ. ಆತನ ನಡೆಸಿದ್ರೆ ನಿನ್ನ ಜೀವನ ಸಮಾಧಾನದ ಹೆಜ್ಜೆಯಲ್ಲಿ ನೀನು ಹೆಜ್ಜೆ ಇರುವಂತದಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆತನ ನಡೆಸುವುದಕ್ಕೆಲ್ಲ ಅದ್ಭುತ ಇರುತ್ತದೆ. ಆತನ ನಡೆಸಿದ್ರೆ ಅವನೇ ನಿನ್ನ ಜೀವನಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾನೆ. ನಿನಗೆ ನೀನೇ ನಡೆಸ್ಕೊಂಡ್ರೆ ನಿನಗೆ ನೀನೇನ್ ಜವಾಬ್ದಾರಿ. ಹೇಳ್ತೇನೆ, ನಾನೇನ್ ಮಾಡಕ್ಕಾಗಲ್ಲ, ನಿನಗೆ ನೀನ್ ತಾನೇ ಮಾಡ್ಕೊಂಡೆ. ನಿನಗೆ ನಾನು ಹೇಳ್ದಲ್ಲ ಬೇಡ ಅಂತೇಳಿ ನಾನು ತಡದೆ ನಿನಗೆ ಕೇಳಲೇ ಇಲ್ವಲ್ಲ. ಎಷ್ಟು ಸಾರಿ ಹೇಳ್ದೆ, ಪ್ರಾರ್ಥನೆ ಮಾಡು, ಕೇಳು, ನನ್ನ ಸ್ವರಕ್ಕೆ ಬಾ, ನನ್ನ ಸನ್ನಿಧಿಗೆ ಬಾ, ನನ್ನ ಮಾತನ್ನು ಕೇಳು ಅಂತ ಕೇಳದೆ ನಿನಗೆ ಕೇಳಲಿಲ್ವಲ್ಲ. ಪ್ರೈಸ್ ಗಾಡ್. ಇವತ್ತಾದ್ರೂ ದೇವರು ಕೇಳಲಿಕ್ಕೆ ನಮಗೆ ಸಮಯವನ್ನ ನೆನಪು ಮಾಡುವನಾಗಿದ್ದಾನೆ. ಸೊ ಇವತ್ತು ನಾವು ಕೇಳಿದಂತ ಈ ಸಂಗತಿ 18ನೇದು, ನಮ್ಮನ್ನ ದೇವರು ನಡೆಸುವವನಾಗಿದ್ದಾನೆ. ಎಲ್ಲರೂ ಹೇಳ್ರಿ, ದೇವರು ನಮ್ಮನ್ನು, ನಮ್ಮ ಗುರುತು ಕ್ರಿಸ್ತನಲ್ಲಿ ನಮ್ಮನ್ನ ನಡೆಸು. ವಾಟ್ ಇಸ್ ಅವರ್ ಐಡೆಂಟಿಟಿ? ದಟ್ ದ ಗಾಡ್ ಶುಡ್ ಬಿ ಲೀಡ್. ಈಸ್ ಎ ಲೀಡರ್. ಹೋಲಿ ಸ್ಪಿರಿಟ್ ಇಸ್ ಎ ಲೀಡರ್. ದರ್ಶನಗಳ ಮೂಲಕವಾಗಿ ನಡೆಸ್ತಾನೆ, ದೇವದೂತರ ಮೂಲಕವಾಗಿ ನಡೆಸ್ತಾನೆ, ಸೇವಕರ ಮೂಲಕವಾಗಿ ನಡೆಸ್ತಾನೆ, ವಾಕ್ಯದ ಮೂಲಕವಾಗಿ ನಡೆಸ್ತಾನೆ. ಪವಿತ್ರಾತ್ಮರ ಪ್ರೇರಣೆಯಿಂದ ನಮ್ಮನ್ನು ಏನ್ ಮಾಡುವನಾಗಿದ್ದಾನೆ? ನಡೆಸುವಂತನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವುದಾದರೆ, ದೇವರು ಇವತ್ತು ನನ್ನೊಟ್ಟಿಗೆ ಮಾತನಾಡಿದರು, ನಾನು ಇನ್ನು ನನ್ನ ಸ್ವಂತ ಇಚ್ಛೆಯಂತೆ ನಡೆಯದೆ, ಇನ್ನು ನನ್ನ ಸ್ವಂತ ಮಾರ್ಗದಲ್ಲಿ ನಡೆಯದೆ, ಗಂಡನ ಮಾರ್ಗದಲ್ಲಿ, ಹೆಂಡತಿ ಮಾರ್ಗದಲ್ಲೋ, ತಂದೆ ತಾಯಿಗಳ